ಎಸ್ ನಮಸ್ಕಾರಪ್ಪ ಕರ್ನಾಟಕ ಮಂದಿಗೆ ನಾನು ನಿಮ್ಮ ಪ್ರೀತಿಯ ಮಾಳಿಂಗ ರಾಯಚೂರ್ ಮೋಸ್ಟ್ ಆರ್ಟ್ಲಿ ವೆಲ್ಕಮ್ ಟು MRL96 ಯೂಟ್ಯೂಬ್ ಚಾನಲ್. ಓಕೆ ಎಸ್ ನಿನ್ನೆ ದಿನ ಏನಪ್ಪ ಅಂತಂದರೆ ನಾವು SHGDಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ನೋಡ್ತಾ ಇದ್ದು ಸ್ನೇಹಿತರೆ, ಇದು ಅದರ ಮುಂದುವರೆದ ಭಾಗ ಅಂತ. ಓಕೆ ಎಸ್ ಹಾಗಾದರೆ ಬನ್ನಿ. ಎಸ್ ಇದು ಏನಪ್ಪ ಅಂದರೆ ನಮ್ಮ ಸಂಕ್ಷಿಪ್ತವಾಗಿರ್ತಕ್ಕಂಥ ಪರಿಚಯ ಸ್ನೇಹಿತರೆ. ನಿಮಗೆಲ್ಲರ ಈಗಾಗಲೇ ಏನಪ್ಪ ಅಂದ್ರೆ ಗೊತ್ತಿರ್ತಕ್ಕಂಥ ವಿಚಾರ ಮಾಳಿಂಗ್ರೆ ಸರ್ ಅಂತ. ಸೊ ಇನ್ನು ತದಾದ ನಂತರ ಏನಪ್ಪ ಅಂತಂದರೆ MA B.Ed TT KSET ಅಂತೇಳಿ ಇದು ನಮ್ಮ ಕ್ವಾಲಿಫಿಕೇಷನ್ ಸ್ನೇಹಿತರೆ. ಇನ್ನು MRL96 ಅಂತೇಳಿ ಒಂದು ಏನಿದೆಯಪ್ಪ ಅಂದ್ರೆ ಟೆಲಿಗ್ರಾಮ್ ಚಾನಲ್ ಇದೆ, ಯೂಟ್ಯೂಬ್ ಇದೆ. ಯೂಟ್ಯೂಬ್ ಅಂದರೆ ಆಲ್ರೆಡಿ ಗೊತ್ತಾಗಿದೆ. ವಾಟ್ಸಪ್ ಚಾನಲ್ ಇದೆ, ಇನ್ನೊಂದು ಇನ್ಸ್ಟಾಗ್ರಾಮ್ ಇದೆ. ಓಕೆ ಇದಕ್ಕೇನಪ್ಪ ಅಂತಂದ್ರೆ ಸಂಬಂಧಪಟ್ಟಿರ್ತಕ್ಕಂಥ ಲಿಂಕ್ ಏನಪ್ಪ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಜಾಯ್ನ್ ಆಗಿ ಸ್ನೇಹಿತರೆ. ಸರ್ ಯಾಕೆ ಜಾಯ್ನ್ ಆಗಬೇಕು ಅಂತಂದರೆ ಈ ಕ್ಲಾಸ್ ಮುಗಿದ ಮೇಲೆ ಇದರ ಬೇಕಾಗಿರ್ತಕ್ಕಂಥ PDF ಇದರಲ್ಲಿ ಹಾಕಿರ್ತೀನಿ. ಎಸ್ ಅಲ್ಲಿ ಕೂಡ PDF ನೀವು ತೆಗೆದುಕೊಳ್ಳಬಹುದು. ಎಸ್ ಹಾಗಾದರೆ ಇಲ್ಲಿ ಬನ್ನಿ. ಸೊ ನಿನ್ನೆವರೆಗೂ ಏನು ಮಾಡಿದೀವಪ್ಪ ಅಂತಂದರೆ 2025ರಲ್ಲಿ ನಡೀತಕ್ಕಂಥ ಫೆಬ್ರವರಿ ತಿಂಗಳು ನಡೀತಕ್ಕಂಥ 7ನೇ ತಾರೀಕಿನ ಫಸ್ಟ್ ಸೆಕೆಂಡ್ ಥರ್ಡ್ ಶಿಫ್ಟನ್ನು ಆಲ್ರೆಡಿ ಮುಗಿಸಿದ್ದೇವೆ. ಸೊ ಇವತ್ತು ಏನಪ್ಪ ಅಂತಂತಂದರೆ ನೋಡಿ, ಇವತ್ತು 10ನೇ ತಾರೀಕು. ಓಕೆ ಇಲ್ಲಿ 8 ಮತ್ತು 9 ಏನಪ್ಪ ಅಂತಂದರೆ ಕ್ವಶನ್ ಪೇಪರ್ ಸ್ವಲ್ಪ ಸಿಕ್ಕಿಲ್ಲ, ಅದನ್ನು ನಿಮ್ಗೆ ಏನಪ್ಪ ಅಂದ್ರೆ ಖಂಡಿತವಾಗಿ ಮತ್ತೆ ಮಾಡ್ತೀನಿ. ಇವತ್ತು 10ನೇ ತಾರೀಕು, ಎಷ್ಟನೇ ಫೆಬ್ರವರಿ ತಿಂಗಳು 10ನೇ ತಾರೀಕು ಏನಪ್ಪ ನಡೆದಿರುವಂಥ ಮೊದಲ ಶಿಫ್ಟ್ನ 10 ಪ್ರಶ್ನೆ ಪತ್ರಿಕೆಯನ್ನು 10 ಕ್ವಶನ್ ಇವತ್ತು ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಸವಿಸ್ತಾರವಾಗಿ ಇವತ್ತು ನಾವು ಈ ತರಗತಿಯನ್ನು ನೋಡೋಣ, ಭಾಳ ಸಮಯ ವ್ಯರ್ಥ ಮಾಡೋದು ಬೇಡ. ಎಸ್ ಸೆಪ್ಟೆಂಬರ್ 2024ರಂತೆ ಭಾರತದ ಕ್ಯಾಬಿನೆಟ್ ಕಾರ್ಯದರ್ಶಿ ಯಾರಾಗಿದ್ದರು ಅಂತೇಳಿ ಕ್ವಶನ್ ಕೇಳಕ್ತಾರೆ ಸ್ನೇಹಿತರೆ. ನೋಡಿ, ಈಗ ನಿನ್ನೆ ದಿನ ಏನಪ್ಪ ಅಂತಂದ್ರೆ ಒಂದು ಕ್ವಶನ್ ಬಂದಿತ್ತು. ಓಕೆ ಏನಪ್ಪ ಅಂತಂದ್ರೆ 7ನೇ ತಾರೀಕು 2ನೇ ತಿಂಗಳ 2025ರಲ್ಲಿ ಒಂದು ಪ್ರಶ್ನೆ ಕೇಳಿದ್ದ. ಏನು ಕೇಳಿದಪ್ಪ? 2024ರಲ್ಲಿ 2024ರಲ್ಲಿ ಯಾವ ವ್ಯಕ್ತಿ 2024ರಲ್ಲಿ ಯಾವ ವ್ಯಕ್ತಿ ಏನಪ್ಪ ಅಂದ್ರೆ ಕ್ಯಾಬಿನೆಟ್ ಕಾರ್ಯದರ್ಶಿ ಸ್ಥಾನಕ್ಕೆ ಯಾರು ಇದ್ರು ಅಂತ ಕ್ವಶನ್ ಕೇಳಿದ್ದ. ಅಂದರೆ ಯಾರು ರಾಜೀನಾಮೆ ಕೊಟ್ಟರು ಅಂತ ಕ್ವಶನ್ ಕೇಳಿದ್ದ. ಅಲ್ಲಿ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತ ರಾಜು ಗೌಬಾ ಅಂತ. ರಾಜು ಗೌಬಾ ರಿಟೈರ್ಮೆಂಟ್ ರಿಸೈನ್ ಕೊಟ್ಟ ಮೇಲೆ ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಅಪಾಯಿಂಟ್ ಆಗಿದ್ದ ಅಂತೇಳಿ ನಾನು ನಿನ್ನೆ ದಿನ ಏನಪ್ಪ ಅಂದ್ರೆ ನೋಡಿದ್ವಿ. ಸೊ ಅದನ್ನ ಇವತ್ತು ಕ್ವಶನ್ ಕೇಳಿ ನೋಡ್ರಿ, ಅರ್ಥ ಆಯ್ತಾ? ಅಂದರೆ 2024ಕ್ಕೆ ಏನಪ್ಪ ಅಂದ್ರೆ ರಾಜು ಗೌಬರ್ ಅವರು ಅಧಿಕಾರದಿಂದ ಕೊನೆಗೊಂಡಿದ್ರು. ಅವರಾದ ನಂತರ ಏನಪ್ಪ ಅಂತ ಈ ಕ್ವಶನ್ ಕೇಳಕತ್ತನ ಈ ನೆಕ್ಸ್ಟ್ ಯಾರಾದರು ಅಂತ, ಅರ್ಥ ಆಯ್ತಾ? ಅಲ್ಲಿ ಎಂಡ್ ಕೇಳಿದ, ಅದರ ಮುಂದಿನ ಇವತ್ತು ಕೇಳಕತ್ತನ. ಎಸ್ ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ರಾಜು ಗೌಬಾ ಅಂತ, ಅಜಿತ್ ಕುಮಾರ್ ಶೇಟ್ ಅಂತ, TV ಸೋಮನಾಥನ್ ಅಂತ, ಪ್ರದೀಪ್ ಕುಮಾರ್ ಸಿನ್ಹಾ ಅಂತ. ಎಸ್ ಆಗಲಿ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ನೋಡಿ ಸ್ನೇಹಿತರೆ, TV ಸೋಮನಾಥನ್ ಅಂತ. TV ಸೋಮನಾಥನ್ ಅಂತೇಳಿ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ನೋಡ್ಕೊಂಡು ಬರ್ತೀವಿ. ಎಸ್ ಹಾಗಾದ್ರೆ ಏನು ರೀ ಸರ್ ಇದು? ಓಕೆ ಇದು ಏನಪ್ಪ ಅಂತಂದ್ರೆ ಕ್ಯಾಬಿನೆಟ್ ಸೆಕ್ರೆಟರಿ ಅಂತ. ಆಲ್ರೆಡಿ ನಾನು ಇದರ ಬಗ್ಗೆ ನಿನ್ನೆ ದಿನ ಏನಪ್ಪ ಅಂದರೆ ಸ್ವಲ್ಪ ಮಾತನಾಡಿದ್ದೇನೆ. ಏನು ರೀ ಸರ? IAS ಹುದ್ದೆಯಲ್ಲಿ ಅತ್ಯುನ್ನತ ಅಧಿಕಾರಿ ಯಾವುದಪ್ಪ ಅಂದ್ರೆ ಕ್ಯಾಬಿನೆಟ್ ಸೆಕ್ರೆಟರಿ ಅಂತ. ಎಸ್ ಹಾಗಾದ್ರೆ ನೋಡಿ ಸ್ನೇಹಿತರೆ, ಸರಿಯಾದ ಉತ್ತರ TV ಸೋಮನಾಥನು. ಈ ಕಾರಣಕ್ಕಾಗಿ ಏನಪ್ಪ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಕ್ಕೆ ಒಂದೆರಡು ಮಾಹಿತಿಗಳನ್ನ ಏನಪ್ಪ ಅಂದ್ರೆ ಇಲ್ಲಿ ನಾವು ಈಗ ಹಂಚ್ಕೊಳ್ಳೋಣ ಸ್ನೇಹಿತರೆ. ಏನಪ್ಪ ಕ್ಯಾಬಿನೆಟ್ ಕಾರ್ಯದರ್ಶಿಗಳಂತ. ಓಕೆ ಸೊ ಕ್ಯಾಬಿನೆಟ್ ಕಾರ್ಯದರ್ಶಿಗಳಂತ. ಓಕೆ ಕಾರ್ಯದರ್ಶಿಗಳಂತೇಳಿ ಸೊ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ನೋಡ್ಕೊಂಡು ಬರ್ತೀವಿ. ಸರ್ ದೇಶದ ಮೊಟ್ಟ ಮೊದಲ ಕ್ಯಾಬಿನೆಟ್ ಕಾರ್ಯದರ್ಶಿ ಯಾರು? ಸೊ ಯಾರಪ್ಪ ಅಂತಂದರೆ ನಿನ್ನೆ ದಿನ ನೋಡಿದ್ವಿ NR ಪಿಳ್ಳೈ ಅಂತ. ಇವ್ರೇನಪ್ಪ ಅಂದ್ರೆ ದೇಶದ ಮೊಟ್ಟ ಮೊದಲ ಕ್ಯಾಬಿನೆಟ್ ಕಾರ್ಯದರ್ಶಿ. ಸೊ ಇದಾದ್ಮೇಲೆ ಏನಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ ಅಪಾಯಿಂಟ್ ಆಗ್ತಾನೆ. ಅವರೇ ಯಾರಪ್ಪ ಅಂತಂದ್ರೆ ಇದು ಅವರಾದ್ಮೇಲೆ ಅವ್ರು ಹಂಗೆ ಹಾಕೊಂತ ಮುಂದೆ ಬಂದಾಗ ಏನಪ್ಪ ಅಂತಂದ್ರೆ ಒಬ್ಬ 32ನೇ ಕ್ಯಾಬಿನೆಟ್ ಕಾರ್ಯದರ್ಶಿ ಆಗ್ತಾನೆ. 32ನೇದು ಯಾರು? ಆ ವ್ಯಕ್ತಿ ಯಾರು? ದಿ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, 32ನೇ ಕ್ಯಾಬಿನೆಟ್ ಕಾರ್ಯದರ್ಶಿ ಯಾರಪ್ಪ ಅಂದ್ರೆ ರಾಜು ಗೌಬಾ ಅಂತ. ರಾಜು ಗೌಬಾ. ಸರ್ ಏನು ಇಂಪಾರ್ಟೆಂಟು? ಇಡೀ ಒಟ್ಟಾಗಿರ್ತಕ್ಕಂಥ ಕ್ಯಾಬಿನೆಟ್ ಸೆಕ್ರೆಟರಿ ಇತಿಹಾಸದಲ್ಲಿ ಏನಪ್ಪ ಅಂದ್ರೆ ಅತ್ಯಂತ ದೀರ್ಘಾವಧಿ ಕ್ಯಾಬಿನೆಟ್ ಕಾರ್ಯದರ್ಶಿ ಆಗಿದ್ದ. ಎಷ್ಟು ವರ್ಷ? 5 ವರ್ಷಗಳ ಕಾಲ ಕ್ಯಾಬಿನೆಟ್ ಕಾರ್ಯದರ್ಶಿ ಆಗಿದ್ದ. ಎಸ್ ಇದಾದ್ಮೇಲೆ ಏನಪ್ಪ ಅಂತಂದ್ರೆ ಈ ಪ್ರಸ್ತುತ 33ನೇ ಕ್ಯಾಬಿನೆಟ್ ಕಾರ್ಯದರ್ಶಿ. 33ನೇ ಕ್ಯಾಬಿನೆಟ್ ಕಾರ್ಯದರ್ಶಿ ಯಾರ್ಯಾರಪ್ಪ ಅಂತಂದ್ರೆ TV ಸೋಮನಾಥನ್ ಅಂತ. ಮೋಸ್ಟ್ ಇಂಪಾರ್ಟೆಂಟ್ TV ಸೋಮನಾಥನ್. ಈಗ ಪ್ರಸ್ತುತ ಇರ್ತಕ್ಕಂಥ ಕ್ಯಾಬಿನೆಟ್ ಕಾರ್ಯದರ್ಶಿ ಅಂತ ನಿಮ್ಗೆ ಏನಿರಬೇಕು? ಗೊತ್ತಿರಬೇಕು. 2024ರಿಂದ ಇಲ್ಲಿಯವರೆಗೂ ಅರ್ಥ ಆಯ್ತಾ? ಎಸ್ ಹಾಗಾದ್ರೆ ಇಲ್ಲಿ ಬನ್ನಿ.
ಸರ್ ಮತ್ತು ರಾಜೀವ್ ಗೌಬಾ ಯಾರು? ಇವರು 32 ಕ್ಯಾಬಿನೆಟ್ ಕಾರ್ಯದರ್ಶಿಗಳು. 32 ಇವರೇ ದೀರ್ಘಾವಧಿಯ ಕ್ಯಾಬಿನೆಟ್ ಕಾರ್ಯದರ್ಶಿ. ಸರ್ ಅಜಿತ್ ಕುಮಾರ್ ಶೇಟ್ ಯಾರಿ ಮತ್ತು ಮೋಸ್ಟ್ ಇಂಪಾರ್ಟೆಂಟ್. ಅಜಿತ್ ಕುಮಾರ್ ಶೇಟ್ ಯಾರು ಗೊತ್ತಾ ಸ್ನೇಹಿತರೆ? ಯಾರು ಗೊತ್ತಾ? ಸೊ ಈ ಅಜಿತ್ ಕುಮಾರ್ ಶೇಟ್ ಯಾರು? ಓಕೆ, ಅಜಿತ್ ಕುಮಾರ್ ಶೇಟ್ ಯಾರಪ್ಪ ಅಂತಂದ್ರೆ ಇವರು ಪ್ರಸ್ತುತ ಹಣಕಾಸು ಇಲಾಖೆಯ ಕಾರ್ಯದರ್ಶಿ. ಹಣಕಾಸು ಇಲಾಖೆಯ ಕಾರ್ಯದರ್ಶಿ. ಓಕೆ, ಹಣಕಾಸು ಇಲಾಖೆಯ ಕಾರ್ಯದರ್ಶಿ ಯಾರಪ್ಪ ಅಂದರೆ ಅಜಿತ್ ಕುಮಾರ್ ಶೇಟ್ ಅದರ ಗೊತ್ತಿರಬೇಕು. ಸರ್ ಇದಕ್ಕಿಂತ ಅಜಿತ್ ಕುಮಾರ್ ಶೇಟ್ಗಿಂತ ಒಬ್ಬ ವ್ಯಕ್ತಿ ಮೊದಲಿದ್ದು ಯಾರು ಸರ್? ತುಯಿನಿಕಾಂತ್ ಪಾಂಡ್ಯ. ಇದು ಕೂಡ GD ಕ್ವಶನ್ ಆಗಿದೆ. ಅಜಿತ್ ಕುಮಾರ್ ಶೇಟ್ಗಿಂತ ಮುಂಚಿತವಾಗಿ ಯಾರಿದ್ರು? ತುಯಿನಿಕಾಂತ್ ಪಾಂಡ್ಯ ಅಂತಿದ್ದ. ಓಕೆ, ತುಯಿನಿಕಾಂತ್ ಪಾಂಡ್ಯ ಅಂತಿದ್ದ. ಅರ್ಥ ಆಯ್ತಾ? ಎಸ್, ಮೋಸ್ಟ್ ಇಂಪಾರ್ಟೆಂಟು ಯಾರಿದ್ರಪ್ಪ ಅಂತಂದ್ರೆ ತುಯಿನಿಕಾಂತ್ ಪಾಂಡ್ಯ ಅಂತಿದ್ದ. ಇವ್ರು ಏನಾಗಿದ್ರು ಸರ? ಇವ್ರು ಏನಪ್ಪ ಅಂತಂದ್ರೆ ಅಜಿತ್ ಕುಮಾರ್ ಶೇಟ್ಗಿಂತ ಮೊದಲಿದ್ರು ತುಯಿನಿಕಾಂತ್ ಪಾಂಡ್ಯ. ಸರ್ ಈಗೇನಾದ್ರೆ ಮೋಸ್ಟ್ ಇಂಪಾರ್ಟೆಂಟು ಸೇವೆ ಅಧ್ಯಕ್ಷರಾಗಿದ್ದಾರೆ. ತುಯಿನಿಕಾಂತ್ ಪಾಂಡ್ಯ ಪ್ರಸ್ತುತ ಏನದನಪ್ಪ ಅಂತಂದ್ರೆ ತುಯಿನಿಕಾಂತ್ ಪಾಂಡ್ಯ ಪ್ರಸ್ತುತ ಏನದನಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟು ಸೇಬಿ ಅಧ್ಯಕ್ಷ. ಯಾವುದ್ರ ಅಧ್ಯಕ್ಷ? ಸೇಬಿ ಅಧ್ಯಕ್ಷರಾಗಿದ್ದಾರೆ ತುಯಿನಿಕಾಂತ್ ಪಾಂಡ್ಯ. ಅರ್ಥಾತ ಸರ್. ಮತ್ತು ಈ ಪ್ರದೀಪ್ ಕುಮಾರ್ ಸಿನ್ಹಾ ಏನದಾನ ಸರ? ಓಕೆ, ಈ ಪ್ರದೀಪ್ ಕುಮಾರ್ ಸಿನ್ಹಾ ಮೋಸ್ಟ್ ಇಂಪಾರ್ಟೆಂಟು ದೇಶದಲ್ಲಿ ಏನಪ್ಪ ಅಂತಂದ್ರೆ ಅತಿ ದೊಡ್ಡ 2ನೇ ಖಾಸಗಿ ಬ್ಯಾಂಕ್ ICICI ಅಂತ. ಇಕ್ಕಿ ಬ್ಯಾಂಕ್ ಅಂತ ಕರಿತೀವಿ. ಇಕ್ಕಿ ಬ್ಯಾಂಕ್ ಅಂತ ಅನ್ನಬಾರ್ದು. ಈ ಪ್ರದೀಪ್ ಕುಮಾರ್ ಸಿನ್ಹಾ ಏನದನಪ್ಪ ಅಂತಂದ್ರೆ ಪ್ರಸ್ತುತ ಇಂಡಸ್ಟ್ರಿಯಲ್ ಕ್ರೆಡಿಟ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ICICI ಬ್ಯಾಂಕ್ನ MD ಅದನ್ನು. ಸೊ ಮೋಸ್ಟ್ ಇಂಪಾರ್ಟೆಂಟು ICICI ಬ್ಯಾಂಕ್ನ MD ಯಾರಪ್ಪ ಅಂತಂದ್ರೆ ಪ್ರಸ್ತುತ ಪ್ರದೀಪ್ ಕುಮಾರ್ ಸಿನ್ಹಾ ಅಂತ ನಿಮಗೆ ಏನಿರಬೇಕು? ಗೊತ್ತಿರಬೇಕು. ICICI ಬ್ಯಾಂಕ್ ವಿಶೇಷತೆ ಏನಪ್ಪ ಅಂದ್ರೆ ಇದು 2ನೇ ದೊಡ್ಡ ಖಾಸಗಿ ಬ್ಯಾಂಕ್. 2ನೇ ದೊಡ್ಡ ಖಾಸಗಿ ಬ್ಯಾಂಕ್ ಅಂತ ಏನಿರಬೇಕು? ಗೊತ್ತಿರಬೇಕು. 1994 ಏನಪ್ಪ ಅಂದ್ರೆ ಸ್ಥಾಪನೆ ಆಯಿತು. ಅದ್ರ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಮುಂಬೈ ಅಂತ. ಎಲ್ಲಿ ಕಂಡು ಬರ್ತಾ? ಮುಂಬೈ. ಅರ್ಥಾತ? ಹಾಗಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ದೇಶ ಅತಿ ದೊಡ್ಡ ಖಾಸಗಿ ಬ್ಯಾಂಕ್ ಯಾವುದಂತ, ಅತಿ ದೊಡ್ಡ ಖಾಸಗಿ ಬ್ಯಾಂಕ್ ಯಾವುದು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಎಸ್, ಇನ್ನು ಬನ್ನಿ ಸ್ನೇಹಿತರೆ, ಮುಂದಿನ ಪ್ರಶ್ನೆ ಏನಪ್ಪ ಅಂತಂದ್ರೆ ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟದಪ್ಪ ಅಂತಂದ್ರೆ ಇಲ್ಲಿ ನೋಡಿ. ಸೊ ತಾಮ್ರಶಿಲಾಯುಗದ ಮಾಳವ ವಸಾಹತುಗಳ ಅತ್ಯಧಿಕ ಸಾಂದ್ರತೆಯಲ್ಲಿ ಕಂಡುಬರುತ್ತದೆ. ಏನಿಲ್ಲ, ಸೊ ಮಾಳವ ಒಂದು ಸಂಸ್ಕೃತಿ ಕಂಡು ಬರ್ತದೆ. ಇದು ಯಾವ ಯುಗಕ್ಕೆ ಸಂಬಂಧಪಟ್ಟದೆ? ತಾಮ್ರಶಿಲಾಯುಗ. ಹಾಗಾದರೆ ಇಂಥ ತಾಮ್ರಶಿಲಾಯುಗ ಯಾವ ಯುಗದಲ್ಲಿ ಕಂಡು ಬರ್ತಾ ಅಂತ ಕ್ವಶನ್ ಕೇಳಕತ್ತಾರೆ. ಯಾವ ಯುಗವಾಗಿ, ಯಾವ ಪ್ರದೇಶದಲ್ಲಿ? ಸೊ ಗಂಗಾ ಜಲಾನಯನ ಪ್ರದೇಶ, ಮಧ್ಯ ನರ್ಮದಾ ಜಲಾನಯನ ಪ್ರದೇಶ, ಮಹಾನದಿ ಜಲಾನಯನ ಪ್ರದೇಶ, ಸಿಂಧು ಜಲಾನಯನ ಪ್ರದೇಶ ಅಂತ. ದಿ ಮೋಸ್ಟ್ ಇಂಪಾರ್ಟೆಂಟು ಏನು ಗೊತ್ತಾ? ಚಾಲ್ಕೋ ಲಿಥಿಕ್ ಅಂತ ಕೂಡ ಕರಿತೀವಿ ಇರಲಿ. ಸೊ ಇಲ್ಲಿ ಯಾವ ಪ್ರದೇಶ ಅಂತಂದರೆ ಸೊ ಗಂಗಾ ಜಲಾನಯನ ಪ್ರದೇಶ ತಪ್ಪು. ಯಾಕಂದ್ರೆ ಇಲ್ಲಿ ನೋಡಿ ಸ್ನೇಹಿತರೆ, ಬರೀ ಮಾಳ್ವ ಇದಕ್ಕೆ ಓದೋ ದೊಡ್ಡ ಏನು ಕಾಮನ್ ಸೆನ್ಸ್ ಇದಕ್ಕೆ ದೊಡ್ಡ ಓದಬೇಕು. ಬರೀ ಮಾಳ್ವ ಪ್ರಸ್ತುತ ಮೇಲ್ಕಂಡು ಬರ್ತಾನೆ ಗೊತ್ತಾಗ್ಬಿಡ್ತದೆ. ಮಾಳ ಪ್ರಸ್ಥಭೂಮಿ ಮೇಲ್ಕಂಡು ಬರ್ತಾನೆ ಮಧ್ಯಪ್ರದೇಶ. ಮಾಳ ಪ್ರಸ್ಥಭೂಮಿ ಅದಾಗ ಅಂದ್ರೆ ಪಕ್ಕದಲ್ಲಿ ಛೋಟನಾಗ್ಪುರು, ಛತ್ತೀಸ್ಗಢ, ಜಾರ್ಖಂಡ, ಮಧ್ಯಪ್ರದೇಶ. ಆ ಕಡೆ ಚೋಟಕ್ಕಿಂತ ಈ ಕಡೆ ಮಿಡದಲ್ಲಿ ಯಾವುದು? ಮಾಳವ ಪ್ರಸ್ಥಭೂಮಿ. ಮಧ್ಯಪ್ರದೇಶ ಅಂತಂದ್ರೆ ಯಾವುದಪ್ಪ? ಗಂಗಾ ಜಲಾನಯನ ಪ್ರದೇಶ. ಗಂಗಾ ನದಿ ಮಧ್ಯಪ್ರದೇಶ ಬರ್ತಾನ? ಬರಂಗಿಲ್ಲ, ಕೋಡಿ ಬರಂಗಿಲ್ಲ ಅಂದ್ರೆ ಇದು ತಪ್ಪು. ಏನು ಬಾ? ಸೊ ಈಗ ಈ ಆಪ್ಷನ್ ಸಿ ನೋಡ್ರಿ, ಮಹಾನದಿ ಜಲಾನಯನ ಪ್ರದೇಶ ಅಲ್ಲ, ಮಧ್ಯಪ್ರದೇಶ ಕಂಡು ಬರೋದೇ, ಮಾಳವ ಕಂಡು ಬರೋದೇ ಮಧ್ಯಪ್ರದೇಶದಲ್ಲಿ. ಇದು ಮಾಳವ ಅಂದ್ರೆ ಇಲ್ಲಿಪ್ಪ. ಸೊ ಯಾವುದು ಈ ಮಹಾನದಿ ಅಂದ್ರೆ ಇಲ್ಲಿ ಜಾರ್ಖಂಡದಾಗ ಹುಡ್ತದ. ಜಾರ್ಖಂಡ ಛತ್ತೀಸ್ಗಢದ ಶಿವಾಂ ಎಂಬಲ್ಲಿ ಹುಡ್ತದ. ಹುಟ್ಟಿ ಹರ್ಕೊಂಡೋಗಿ ಒರಿಸ್ಸಾದಲ್ಲಿ ಆಸ್ತಿ ನಾಶ ಮಾಡಿ ಒರಿಸ್ಸಾದ ಕಣ್ಣೀರು ನದಿ ಅಂತ ಕರಿತೀವಿ ಮಹಾನದಿಗೆ. ಇದು ಕೂಡ ಈ ಒಡಿಸ್ಸಾದಲ್ಲಿ ಕೂಡ ಈ ಮಾಳ ಪ್ರಸ್ಥಭೂಮಿ ಕಂಡು ಬರ್ತಲ್ಲ. ಸಿಂಧು ಜಲಾನಯನ ಪ್ರದೇಶ ಇದು ಬರೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿದೆ ಸಿಂಧು? ಎತ್ತಣಕ್ಕೆ ಹೋಗಲಿ, ಎತ್ತಣ ಮಾಮರ ಎತ್ತಣತೆ ಸಂಬಂಧವಯ್ಯ. ಸಿಂಧು ನದಿ ಎಲ್ಲಿ ಬರ್ತದಮ್ಮ? ಉತ್ತರದಲ್ಲಿ ಬರ್ತದ. ಎಲ್ಲಿ? ಉತ್ತರದಲ್ಲಿ. ಓಕೆ, ನೋಡಿ ಇದೇನಿದು? ಇದು ಲಡಾಖ್. ಅರ್ಥಾತ? ಸಿಂಧು ನದಿ ಹಿಂಗೆ ಬಂದು ಹಿಂಗೆ ಹರ್ಕೊಂಡು ಹಿಂಗೆ ಹೋಗಿ ಬಿಡ್ತದ. ಅರ್ಥಾತ? ಮಾಳ ಪ್ರಸ್ಥಭೂಮಿ ಕಂಡು ಬರ್ತಾ ಇಲ್ಲಿ ಮಧ್ಯದಲ್ಲಿ. ಅಂದರೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಇದು ಬರಂಗಿಲ್ಲ ಅಂತಂದ್ರೆ ಎಸ್. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂತಂದರೆ ಎಸ್, ಆಪ್ಷನ್ಸ್ ಬಿ ಅಂತ. ಆಪ್ಷನ್ಸ್ ಬಿ. ಅರ್ಥಾತ? ಇಲ್ಲಿ ನೋಡಿ ಸ್ನೇಹಿತರೆ, ಮಧ್ಯ ನರ್ಮದಾ ಜಲಾನಯನ ಪ್ರದೇಶ ಅಂತ. ಮಧ್ಯ ನರ್ಮದಾ ಸೆಂಟ್ರಲ್ ನರ್ಮದಾ ಬೇಸಿನ್. ಓಕೆ, ಇದಕ್ಕೆ ಯಾಕೆ ಓದಬೇಕಪ್ಪ? ಓದೋ ಅವಶ್ಯಕತೆನೇ ಇಲ್ಲ.
ಹಾಗಾದ್ರೆ ಬಾ ಏನು ಸರ್ ಹಿಂಗಂದ್ರೆ ತಾಮ್ರ ಶಿಲಾಯುಗ ಅಂದ್ರೇನು ಒಂಚೂರು ನಿಮ್ಗೆ ಇಲ್ಲಿ ಬನ್ನಿ ಸ್ನೇಹಿತರೆ. ಇದ್ರ ಬಗ್ಗೆ ಒಂಚೂರು ನೋಡ್ರಿ. ಇದು ಗಂಗಾ ಅಂತ ನೋಡ್ತೇವೆ. ಸೊ ಗಂಗಾ ಏನಪ್ಪ ಅಂದ್ರೆ ದೇಶ ಅತ್ಯಂತ ಉದ್ದವಾದ ನದಿ. ಸೊ 25 ಕಿಲೋಮೀಟರ್ ಐತೆ. 25 2025 ಅಂತೇಳಿ 2525 ಕಿಲೋಮೀಟರ್. ಇನ್ನು ಸರ್ ನರ್ಮದಾ ನದಿ ಏನು ವಿಶೇಷತೆ ಮೋಸ್ಟ್ ಇಂಪಾರ್ಟೆಂಟು. ಇದು ಈ ಗಂಗಾ ಇದು ಏನಪ್ಪ ಅಂತಂದ್ರೆ ಉತ್ತರಾಖಂಡದಲ್ಲಿ ಏನಪ್ಪ ಅಂದ್ರೆ ಸೊ ಈ ಗಂಗೋತ್ರಿ ಎಂಬಲ್ಲಿ ಹುಡ್ತದ. ಉತ್ತರಾಖಂಡದ ಈ ಗಂಗೋತ್ರಿಲಿ ಹುಡ್ತದ. ಇನ್ನು ಸರ್ ಈಗ ನರ್ಮದಾ ಏನ್ರಿ ಸರ್ ನರ್ಮದಾ ನದಿ ಮಧ್ಯಪ್ರದೇಶದಲ್ಲಿ ಅಮರಕಂಟಕ ಎಂಬಲ್ಲಿ ಹುಡ್ತದ. ಅಮರಕಂಟಕ ಹುಟ್ಟಿ ಏನಪ್ಪ ಅಂತಂದ್ರೆ ಇದ್ರ ಕಿಲೋಮೀಟರ್ 1312 ಕಿಲೋಮೀಟರ್. ಓಕೆ 1312 ಕಿಲೋಮೀಟರ್ 1312 ಕಿಲೋಮೀಟರ್ ಏನಪ್ಪ ಒಂದು ಉದ್ದವಾಗಿ ಹರಿತದ. ಯಾವುದ್ರಿ ಸೊ ನರ್ಮದಾ ನದಿ ಅಂತ. ಇಡೀ ಉತ್ತರ ಭಾರತ ದಕ್ಷಿಣ ಭಾರತ ವಿಭಾಗ ಮಾಡೋದು ನದಿ ಯಾವುದಪ್ಪ ಅಂದ್ರೆ ಅದು ನರ್ಮದಾ ನದಿ ಅಂತ ಕರಿತೀವಿ. ಓಕೆ ಈ ಉತ್ತರ ಮತ್ತು ದಕ್ಷಿಣ ಭಾರತ ಅಂತೇಳಿ ಸೊ ಏನು ಮಾಡ್ತದ್ರೆ ಇದು ವಿಭಾಗ ಮಾಡ್ತದ. ಮತ್ತು ಶೀಳು ಕಣಿವೆ ಹರಿಯುವಂಥ ನದಿ ಅಂತ ಕರಿತೀವಿ. ಶೀಳು ಕಣಿವೆ ಸರ್ ಶೀಳು ಕಣಿವೆ ಅಂತಂದ್ರೆ ಏನ್ರಿ ಅತ್ಯಂತ 2 ಇಕ್ಕಟ್ಟಾದ ಕಣಿವೆಯಲ್ಲಿ ಹರಿತದ. ಯಾವ 2 ಇಕ್ಕಟ್ಟಾದ ಕಣಿವೆ ಉತ್ತರದ ವಿಂಧ್ಯ ದಕ್ಷಿಣ ಸಾತ್ಪುರ್. ಓಕೆ ಇದು ಕೂಡ ಕ್ವಶನ್ ಆಗೈತೆ ನೋಡ್ರಿ. ನರ್ಮದಾ ನದಿ ಯಾವುದ್ರಲ್ಲಿ ಹಿಡಿತದ್ರಿ ಸಾತ್ಪುರ ಮತ್ತು ವಿಂಧ್ಯ ಪರ್ವತಗಳ ಮಧ್ಯದಲ್ಲಿ ಏನಪ್ಪ ಅಂದ್ರೆ ಹರ್ಕೊಂಡು ಹೋಗ್ತದ. ವಿಂಧ್ಯ ಪರ್ವತದಲ್ಲಿ ಹರಿತದ. ಅದಕ್ಕೆ ರಿಫ್ಟ್ ವ್ಯಾಲಿ ಅಂತ ಕರಿತೀವಿ. ರಿಫ್ಟ್ ವ್ಯಾಲಿ ಶೀಳು ಕಣಿವೆಯಲ್ಲಿ ಹರಿಯುವಂಥ ನದಿ. ಅರ್ಥ ಆಯ್ತಾ. ಓಕೆ ನರ್ಮದಾ ನದಿ ಅಂತ. ಇದಕ್ಕೆ ಏನಪ್ಪ ಸರ್ದಾರ್ ಸರೋವರ ಐತಿ. ಅತ್ಯಂತ ವಿವಾದಾತ್ಮಕ ಇರ್ತಕ್ಕಂಥ ಅಣೆಕಟ್ಟು ಅಂತೇಳಿ ಇದನ್ನೇ ನಾವು ಏನು ಮಾಡ್ತೀವಿ ನೋಡ್ತೀವಿ. ಎಷ್ಟು ಮಾತಾಡೋದು ಕಡಿಮೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟಪ್ಪ ಪಶ್ಚಿಮಕ್ಕೆ ಹರಿಯುವಂಥ ಉದ್ದವಾದ ನದಿ ಅಂದರೆ ಇದೇ. ಪಶ್ಚಿಮಕ್ಕೆ ಹರಿಯುವ ಉದ್ದವಾದ ನದಿ. ಪಶ್ಚಿಮಕ್ಕೆ ಹರಿಯುವ ಉದ್ದವಾದ ನದಿ. ಪಶ್ಚಿಮಕ್ಕೆ ಹರಿಯುವ ಉದ್ದವಾದ ನದಿ ಅಂತ ಅರ್ಥ ಆಯ್ತಾ. ಹಾಗಾದ್ರೆ ಇನ್ನು ಮುಂದೆ ಬನ್ನಿ ಸ್ನೇಹಿತರೆ. ಈ ಮಹಾನದಿ ಅಂತೇಳಿ ಇದ್ರ ಬಗ್ಗೆ ನೋಡ್ತೀವಿ. ಏನು ಸರ್ ಮಹಾನದಿ ಅಂದ್ರೆ ಇದು ಛತ್ತೀಸ್ಗಢದ ಶಿವ ಎಂಬಲ್ಲಿ ಹುಡ್ತದ. ಓಕೆ ಇದರ ಉದ್ದ ಏನಪ್ಪ ಅಂತಂದ್ರೆ 900 ಕಿಲೋಮೀಟರ್ ಇರಬೇಕು. ಓಕೆ ಇದೇನಪ್ಪ ಅಂತಂದ್ರೆ ಮುಂದೆ ಈಗ ಇದಕ್ಕೆ ಏನು ಕರಿತೀವಪ್ಪ ಅಂದರೆ ಒಡಿಸ್ಸಾದ ಕಣ್ಣೀರ್ ನದಿ ಅಂತ ಕರಿತೀವಿ. ಕಣ್ಣೀರಿನ ನದಿ. ಓಕೆ ಇರಲಿ. ಸೊ ಇನ್ನು ಬರ್ರಿ ಇದಕ್ಕೇನಪ್ಪ ಅಂತಂದ್ರೆ ಸೊ ಈ ಮಹಾನದಿಗೆ ಒಂದು ಅಣೆಕಟ್ಟು ಕಟ್ಟಿವೆ. ಹಿರಾಕುಡ್ ಉದ್ದವಾದ ನದಿ. ಇದಕ್ಕೆ ಒಂದು ಅಣೆಕಟ್ಟು ಕಟ್ಟಿವಿ. ಯಾವ ಅಣೆಕಟ್ಟು ಹಿರಾಕುಡ್ ಎಲ್ಲಿ ಕಟ್ಟಿವೆ ಒಡಿಸ್ಸಾದಲ್ಲಿ ಹಿರಾಕುಡ್. ಸೊ ಇದಕ್ಕೆ ಈ ಡ್ಯಾಮ್ ಅಂತ ಕರಿತೀವಿ. ಏನು ವಿಶೇಷತೆಪ್ಪ ಉದ್ದವಾದ ಸೊ ಡ್ಯಾಮ್ ಅಂತ ಅರ್ಥ ಆಯ್ತಾ. ಇರಲಿ ಇನ್ನೂ ಇದ್ರ ಬಗ್ಗೆ ಮಾತಾಡೋದು ಬಹಳ ಐತಿ. ಓಕೆ ನಾವು ಮುಂದೆ ಈಗ ಹೋಗೋಣ ಸ್ನೇಹಿತರೆ. ಓಕೆ ಇಲ್ಲಿ ಬರ್ರಿ ಸರ್. ಏನು ರೀ ಶಿಲಾಯುಗ ಅಂತಂದ್ರೇನು. ಇಡೀ ಅಂತ ಭಾರತ ಇತಿಹಾಸ ಆರಂಭಗೊಳ್ಳೋದು ಶಿಲಾಯುಗದಿಂದ ಸ್ಟೋನ್ ಏಜ್ ಅಂತ ಕರಿತೀವಿ. ಓಕೆ ಇಲ್ಲಿ ಕೂಡ ಭಾಳ ಸಲ ಕ್ವಶನ್ ಆಗಿದೆ. ಒಂದಿಷ್ಟು ಬರೆದು ಬಿಡ್ತಾನೆ ಅಂದ್ರೆ ನಿಮಗೆ ಯಾವ ಯುಗ ಅಂತ ಅರ್ಥ ಆಕೈತಿ. ಇಡೀ ಮಾನವ ಮಂಗನಿಂದ ಮಾನವ ಇರ್ತಕ್ಕಂಥ ಸಂದರ್ಭದಲ್ಲಿ ಮಾನವನ ಏಳಿಗೆ ಬರ್ತಾ ಹೆಂಗಾಯ್ತಪ್ಪ ಅಂತಂದ್ರೆ ಸೊ ನಾವು ಇಲ್ಲಿ ನೋಡ್ತೇವೆ. ಏನಪ್ಪ ಅಂತಂದ್ರೆ ಸೊ ಮೊದಲ ಹಳೆ ಶಿಲಾಯುಗ ಅಂತ ಬರ್ತದೆ. ಓಕೆ ಹಳೆಯ ಶಿಲಾಯುಗ ಅಂತೇಳಿ ಈಗ ನಾವು ನೋಡ್ತೇವೆ. ಹಳೆಯ ಶಿಲಾಯುಗ ಅಂತೇಳಿ ಒಂದು ನೋಡ್ತೀವಿ. ಹಳೆಯ ಶಿಲಾಯುಗ. ಎರಡನೇದು ಏನಪ್ಪ ಅಂದ್ರೆ ಮಧ್ಯ ಶಿಲಾಯುಗ. ಹಳೆಯ ಶಿಲಾಯುಗ. ಸೊ ಎರಡನೇದೇನಪ್ಪ ಮಧ್ಯ ಶಿಲಾಯುಗ. ಮೂರೇನಪ್ಪ ಅಂದ್ರೆ ನವಶಿಲಾಯುಗ ಅಂತ. ನವಶಿಲಾಯುಗ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟು. ಇಲ್ಲಿ ನಿಮ್ಗೆ GD ಕ್ವಶನ್ ಕೇಳೋಣ ಸರ್. ಹಳೆ ಶಿಲಾಯುಗಕ್ಕೆ ಈಗ ನಾವು ಇಂಗ್ಲೀಷಲ್ಲಿ ಏನಂತ ಕರಿತೀವಿ. ಇದು ಕ್ವಶನ್ ಆಗೈತೆ ನೋಡ್ರಿ. ಹಳೆ ಶಿಲಾಯುಗಕ್ಕೆ ಏನಪ್ಪ ಅಂತಂದ್ರೆ ಸೊ ಪಾಲಿಯೋಲಿಥಿಕ್ ಅಂತ. ಪಾಲಿಯೋಲಿಥಿಕ್ ಯುಗ ಅಂತ ಗೊತ್ತಿರಬೇಕು. ಪಾಲಿಯೋಲಿಥಿಕ್ ಏಜ್ ಅಂತ ಕರಿತೀವಿ. ಓಕೆ ಸೊ ಇದಕ್ಕೆ ಮಧ್ಯ ಶಿಲಾಯುಗಕ್ಕೆ ಮೆಸೋಲಿಥಿಕ್ ಏಜ್ ಅಂತ. ಓಕೆ ಮೆಸೋಲಿಥಿಕ್ ಏಜ್ ಅಂತೇಳಿ ನಾವು ಕರಿತೀವಿ. ನವಶಿಲಾಯುಗಕ್ಕೆ ನಿಯೋಲಿಥಿಕ್ ಅಂತ ಕರಿತೀವಿ. ನಿಯೋಲಿಥಿಕ್ ಏಜ್ ಅಂತ ಆಯ್ತಾ. ಇದೇನಪ್ಪ ಅಂತಂದ್ರೆ ಶಿಲಾಯುಗ ಅಂತ. ಯಾವಾಗ ಶಿಲಾಯುಗ ಅಂತ ಕರಿತೀವಿ. ಸೊ ಇದೆಲ್ಲ ಏನಪ್ಪ ಅಂತಂದ್ರೆ ಶಿಲಾಯುಗ. ಯಾಕೆ ಕರಿತೀವಿ ಸರ್ ಹಿಂಗೆ ಶಿಲಾಯುಗ ಅಂತ. ಇಲ್ಲಿ ನೋಡ್ರಿಪ್ಪ ಏನಾಗ್ಬಿಡ್ತಪ್ಪ ಅಂತಂದ್ರೆ ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ ಈ 3 ಯುಗದಲ್ಲಿ ಮಾನವ ತನ್ನ ಬಳಕೆಯಾಗಿ ಏನನ್ನು ಬಳಸಿದ್ನಪ್ಪ ಶಿಲೆಯನ್ನು ಬಳಸಿದ್ದ, ಕಲ್ಲನ್ನು ಬಳಸಿದ್ದ. ಅದಕ್ಕೆ ಯುಗಕ್ಕೆ ನಾವೇನು ಕರಿತೀವಿ ಶಿಲಾಯುಗ. ಈಗ ಬರ್ರಿ ಮೋಸ್ಟ್ ಇಂಪಾರ್ಟೆಂಟು. ಈಗ ಮುಂದೆ ನೋಡ್ತೀವಿ ಲೋಹ ಶಿಲಾಯುಗ ಅಂತ. ಲೋಹ ಶಿಲಾಯುಗ ಏನು ಸರ್ ಹಿಂಗಂದ್ರೆ ಲೋಹ ಶಿಲಾಯುಗ ಅಂತಂದ್ರೇನು ಸರ್. ಲೋಹ ಶಿಲಾಯುಗ ಅಂದ್ರೆ ಏನಪ್ಪ ಅಂತ ಇಲ್ಲಿ ಮನುಷ್ಯ
ಏನು ಮಾಡಕತ್ತನಪ್ಪ ಅಂತಂದ್ರೆ ಶಿಲೆಗಳ ಜೊತೆಗೆ ಲೋಹ ಬಳಸಕತ್ತ, ಅದಕ್ಕೆ ಲೋಹ ಶಿಲಾಯುಗ. ಲೋಹ ಅಂತಂದರೆ ಲೋಹ ಅಂದರೆ ಇವ ತಾಮ್ರ ಕಬ್ಬಿಣ ಇವೆಲ್ಲ ಲೋಹಗಳು. ಶಿಲಾ ಅಂತಂದರೆ ಕಲ್ಲು, ಕಲ್ಲಿನ ಜೊತೆ ಶಿಲೆಗಳನ್ನು ಬಳಸಕತ್ತ, ಅದಕ್ಕೆ ಲೋಹ ಶಿಲಾಯುಗ ಅಂತ ಕರಿತೀವಿ. ಮೊದಲು ಬಂದದ್ದು ಯಾವುದಪ್ಪ ಅಂತಂದ್ರೆ ತಾಮ್ರ ಯುಗ, ತಾಮ್ರ ಯುಗ ಅಂತ, ಅಥವಾ ಇದಕ್ಕೆ ಕಂಚಿನ ಯುಗ ಅಂತ ಕರಿತೀವಿ. ತಾಮ್ರ ಯುಗ ಅಥವಾ ಕಂಚಿನ ಯುಗ. ಸೊ ಮೋಸ್ಟ್ ಇಂಪಾರ್ಟೆಂಟು. ಎಸ್ ಇಲ್ಲಿ ಕೇಳಲ್ಲ ನರ್ಮದೆ ಪ್ರದೇಶ, ಇದಕ್ಕೆ ನೋಡ್ರಿ ಇದು ಯಾವ ಯುಗಪ್ಪ ಅಂತಂದ್ರೆ ಲೋಹ ಅಥವಾ ಕಂಚಿನ. ಇದಕ್ಕೆ ನಾವು ಏನು ಕರಿತೀವಿ ಚಾಲ್ಕೋಲಿಥಿಕ್. ಇದು ಕೂಡ ಕ್ವಶನ್ ಆಗಿತ್ತು ನೋಡ್ರಿ, ಚಾಲ್ಕೋಲಿಥಿಕ್ ಅಂತ ಕರಿತೀವಿ. ಎಸ್ ಇನ್ನೊಂದು ಯುಗ ಬರ್ತದೆ ಯಾವುದಪ್ಪ ಅಂತಂದ್ರೆ ಕಬ್ಬಿಣ ಯುಗ ಅಂತ. ಕಬ್ಬಿಣ ಯುಗ ಸರ್ ಎಲ್ಲಿಂದ ಎಲ್ಲಿವರೆಗೂ? ಕ್ರಿಸ್ತಪೂರ್ವ 1000ರಿಂದ ಇಲ್ಲಿವರೆಗೆ. ಎಸ್ ಅರ್ಥ ಆಯ್ತಾ? ಬಾ ಇಷ್ಟು ನಿಮ್ಗೆ ಗೊತ್ತಿರಬೇಕು. ಎಸ್ ಇನ್ನು ಮೂರನೇ ಪ್ರಶ್ನೆ ಬನ್ನಿ ಸ್ನೇಹಿತರೆ. ಅಂತಾರಾಷ್ಟ್ರೀಯ ಟೆನ್ನಿಸ್ ಫೆಡರೇಷನ್ ಪ್ರಕಾರ ಟೆನ್ನಿಸ್ನಲ್ಲಿ ಡಬಲ್ಸ್ ಪಂದ್ಯಕ್ಕೆ ಕೋರ್ಟ್ ಅಗಲವ ಎಷ್ಟು ಆಗಿರಬೇಕಂತ ಕ್ವಶನ್ ಕೇಳ್ಯಾರ. ಅಂದರೆ ಈಗ ಮೊದಲು ಟೆನ್ನಿಸ್ ಅಂತ ಒಂದು ಆಟ ಕಂಡು ಬರ್ತದಪ್ಪ. ಟೆನ್ನಿಸ್ ಇದಕ್ಕೆ ನಾವು ಏನಂತ ಕರಿತೀವಪ್ಪ ಅಂತಂದರೆ, ಸೊ ಇದಕ್ಕೆ ನಾವೀಗ ಲಾನ್ ಟೆನ್ನಿಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡ್ರಿ ಈಗ ಸೊ ಟೆನ್ನಿಸು, ಈ ಟೆನ್ನಿಸ್ಗೆ ಇದರ ಮತ್ತೊಂದು ಹೆಸರು ಏನಪ್ಪ ಅಂತಂದ್ರೆ ಲಾನ್ ಟೆನ್ನಿಸ್ ಅಂತ. ಯಾವ ಟೆನ್ನಿಸ್ಸು? ಲಾನ್ ಟೆನ್ನಿಸ್. ಅರ್ಥ ಆಯ್ತಾ? ಮೋಸ್ಟ್ ಇಂಪಾರ್ಟೆಂಟು. ಟೆನ್ನಿಸ್ ಅಂದ್ರೆ ಒಂದೇ, ಲಾನ್ ಟೆನ್ನಿಸ್ ಅಂದ್ರೆ ಒಂದೇ ಗೊತ್ತಿರಬೇಕು. ಇಲ್ಲಿ ಟೆನ್ನಿಸ್ನ ಆಟ ಆಡೋ ಮೈದಾನಕ್ಕೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ, ಇದನ್ನು ಆಟ ಆಡುವಂಥ ಮೈದಾನ ಹೆಸರು ಕೋರ್ಟ್ ಅಂತ. ಕೋರ್ಟ್. ಓಕೆ, ಈ ಕೋರ್ಟ್ನ ಈ ಅಳತೆ ಕೇಳಾಗ್ತಾನೆ. ಇದರಲ್ಲಿ ಹೆಂಗನಪ್ಪ ಅಂತಂದ್ರೆ ಸೊ ಟೂ ಟೈಪ್ ಬರ್ತಾವ. ಸಿಂಗಲ್ ಆಡ್ತಾರೆ, ಸೊ ಡಬಲ್ ಆಡ್ತಾರೆ. ಈ ಕ್ವಶನ್ ಕೇಳಕತ್ತ ನಾವು ಏನಪ್ಪ ಅಂತಂದ್ರೆ, ಸೊ ಡಬಲ್ ಪಂದ್ಯ ಅಂದರೆ ಇದ್ರದ್ದು ಏನಪ್ಪ ಅಂತಂದ್ರೆ ಅಗಲ ಎಷ್ಟಿರ್ತದೆ? ದಿ ಮೋಸ್ಟ್ ಇಂಪಾರ್ಟೆಂಟ್. ಅಗಲ ಎಷ್ಟಿರ್ತದೆ ಅಂತ ಕ್ವಶನ್ ಕೇಳ್ತಾನೆ ಸ್ನೇಹಿತರೆ. 35 ಫೀಟು, 37 ಫೀಟು, 36 ಫೀಟು, ಇನ್ನು 28 ಫೀಟ್. ಓಕೆ, ಇಲ್ಲಿ ನೋಡ್ರಿ ಒಂದು 35 ಕೊಟ್ಟಾನ, 37 ಕೊಟ್ಟಾನ, 36 ಕೊಟ್ಟಾನ, ಮತ್ತೊಂದು ಏನಪ್ಪ ಅಂದ್ರೆ 38 ಫೀಟ್ ಐತಿ. ಓಕೆ, ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ 37 ಫೀಟ್. ಓಕೆ, ಸೊ ಇಲ್ಲಿ ನೋಡ್ರಿ ಈ ಟೆನ್ನಿಸ್ ಕೋರ್ಟ್ ಇರ್ತಕ್ಕಂಥ ಇದರ ಉದ್ದ ಸರ್, ಉದ್ದಲ್ಲ ಇದೇನಪ್ಪ ಅಂತಂದ್ರೆ ಯಾವುದಿದು ಅಗಲ ಎಷ್ಟಿರ್ಬೇಕಪ್ಪ ಅಂತಂದ್ರೆ ಎಷ್ಟು ಅಂತೇಳೇನ್ರಿ. ಸೊ ಮೋಸ್ಟ್ ಇಂಪಾರ್ಟೆಂಟು 37 ಫೀಟು ಟೆನ್ನಿಸದು ಏನಿರಬೇಕು? ಅಗಲ ಇರಬೇಕು. ಸೊ ಟೆನ್ನಿಸ್ ಅಂತಂದ್ರೆ ಈಗಾಗಲೇ ಏನಪ್ಪ ಅಂತ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಸೊ ನಿಮ್ಗೆ ಟೆನ್ನಿಸ್ ಅಂದ ತಕ್ಷಣ ನೆನಪಾಗೋದು ಏನಪ್ಪ ಅಂತಂದ್ರೆ, ನಿಮ್ಗೆ ಟೆನ್ನಿಸ್ ಅಂತಂದ್ರೆ ಇಲ್ಲಿ ನೆನಪಾಗೋದು ಏನಪ್ಪ ಅಂತಂದ್ರೆ ಇದು ಗ್ರ್ಯಾಂಡ್ ಸ್ಲಾಮ್ ಅಂತ. ಓಕೆ, ಸಾರಿ, ಇದು ಆನ್ಸರ್ 37 ಅಲ್ಲ, ಯಾಕೆ ಚೂರು ನಾನು ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತು, 36 ಅಂತ. ಓಕೆ, ಇಲ್ಲಿ ಬನ್ನಿ ಏನಪ್ಪ 36 ಟೆನ್ನಿಸ್ ಕೋರ್ಟ್ ಇರ್ತಕ್ಕಂಥ ಅಗಲ ಎಷ್ಟಿರಬೇಕು? 36 ಡಬಲ್ದಲ್ಲಿ. ಓಕೆ, ಹಾಗಾದ್ರೆ ಸರ್ ಈ ಡಬಲ್ದಲ್ಲಿ ಎಷ್ಟು ಕೇಳೇನ್ರಿ? ಡಬಲ್ದಲ್ಲಿ ಎಷ್ಟು ಐತಿಪ್ಪ ಅಂತಂದ್ರೆ 36 ಫೀಟು. ಹಾಗಾದರೆ ಸರ್ ಸಿಂಗಲ್ ಎಷ್ಟು ಫೀಟ್ ಇರಬೇಕು? 27 ಫೀಟ್. 27 ಫೀಟ್. ಓಕೆ, 27 ಫೀಟು ಏನಿರಬೇಕು? 27 ಫೀಟ್ ಸಿಂಗಲ್ದಲ್ಲಿ ಅಗಲ ಇರಬೇಕು, ಡಬಲ್ದಲ್ಲಿ 36 ಇರಬೇಕು. ಸೊ ಉದ್ದ ಎಷ್ಟು ಇರಬೇಕು? ಮತ್ತು ಉದ್ದ ಎರಡಕ್ಕೂ ಸೇಮ್. ಉದ್ದ ಸಿಂಗಲ್ ಮತ್ತು ಡಬಲ್ದಲ್ಲಿ ಬೇರೆ ಇರೋಂಗಿಲ್ಲ. ಮೋಸ್ಟ್ ಇಂಪಾರ್ಟೆಂಟು ಇದೇನಪ್ಪ ಅಂತ ಅಗಲ ಅಂತಂದ್ರೆ ಇನ್ನು ಇದು ಅಗಲ, ಇದು ಅಗಲ ಆಯಿತು ಸರ್. ಇನ್ನು ಉದ್ದ ಎಷ್ಟಪ್ಪ ಅಂದ್ರೆ 78 ಫೀಟ್. 78 ಫೀಟ್. ಅರ್ಥ ಆಯ್ತಾ? ಅಗಲ ಯಾವತ್ತೇನಪ್ಪ ಅಂದ್ರೆ ಸಿಂಗಲ್ ಮತ್ತು ಡಬಲ್ಕ ಅಗಲ ಏನಾಗೋದಿಲ್ಲ ರೀ, ಚೇಂಜ್ ಆಗೋದಿಲ್ಲ. ಆಗ ಎರಡೇ ಪಾಯಿಂಟ್ ಏನಪ್ಪ ಅಂತಂದ್ರೆ ಈ ಟೆನ್ನಿಸ್ ಬಗ್ಗೆ ಏನಪ್ಪ ಅಂತಂದ್ರೆ, ಸೊ ಇದ್ರ ಬಗ್ಗೆ ಒಂದು 2 ಪಾಯಿಂಟ್ ನಾವೀಗ ನೋಡ್ಕೊಂಡು ತೊಗೊಂಡು ಸ್ನೇಹಿತರೆ. ಈ ಟೆನ್ನಿಸ್ ಅಂಬಿರ್ತಕ್ಕಂಥ ಈ ಆಟವನ್ನು ಎಲ್ಲಿ ಆಡ್ತೀವಿ ಅಂತೇಳಿ ನಿಮಗೆ ಆಲ್ರೆಡಿ ಏನಪ್ಪ ಅಂದ್ರೆ ಗುರ್ತಾಯಿತು ಸರ್. ಟೆನ್ನಿಸ್ದು ಮೂಲತಃ ಯಾವ ದೇಶಪ್ಪ ಅಂದ್ರೆ ಫ್ರಾನ್ಸ್. ಯಾವ ದೇಶ? ಫ್ರಾನ್ಸು. ಮತ್ತೇನೋ GD ಕ್ವಶನ್ ಆಗೈತೆ. ಮೊದಲ ಬಾರಿಗೆ ಈ ಒಲಿಂಪಿಕ್ ಯಾವಾಗ ಸೇರಿಸಲ್ಪಡುತ್ತಪ್ಪ? 1896 ಅಂತ. ಎಸ್ ಇಲ್ಲಿ ಬನ್ನಿ. ಮತ್ತು ಇನ್ನೊಂದು ಏನಪ್ಪ, ಟೆನ್ನಿಸ್ಗೆ ಒಂದು ನಾಲ್ಕು ಏನು ಕಂಡು ಬರ್ತವಪ್ಪ ಅಂತಂದ್ರೆ ಈ ಟೆನ್ನಿಸ್ಗೆ ಒಂದು 4 ಗ್ರ್ಯಾಂಡ್ ಸ್ಲಾ 4 ಟೂರ್ನಮೆಂಟ್ ಕಂಡು ಬರ್ತಾವೆ. 4 ಟೂರ್ನಮೆಂಟ್ ಕಂಡು ಬರ್ತಾವೆ. ಭಾಳ ಅದಾವ, ಬಟ್ ಅದಕ್ಕೆ 4 ಫುಲ್ ಫೇಮಸ್. ಯಾವ ಹೆಸರು ಏನಪ್ಪ ಅಂದ್ರೆ ಗ್ರ್ಯಾಂಡ್ ಸ್ಲಾಮ್ ಅಂತ. ಗ್ರ್ಯಾಂಡ್ ಸ್ಲಾಮ್ ಅಂತೇಳಿ ನಾವು ಏನು ಮಾಡ್ತೀವಪ್ಪ ಅಂದ್ರೆ ನೋಡ್ಕೊಂಡು ಬರ್ತೀವಿ. ಒಂದೇನಪ್ಪ ಅಂದ್ರೆ ಆಸ್ಟ್ರೇಲಿಯನ್ ಓಪನ್ ಅಂತ. ಓಕೆ, ಆಸ್ಟ್ರೇಲಿಯನ್ ಓಪನ್ ಅಂತ ನಮ್ಗೆ ಗೊತ್ತಿರಬೇಕು. ಅದಾದ ತಕ್ಷಣ ಎರಡನೇದು ಏನಪ್ಪ ಅಂದ್ರೆ ಇನ್ನು
ಫ್ರೆಂಚ್ ಓಪನ್ ಯಾಪನ್ನು ಫ್ರೆಂಚ್ ಓಪನ್ನು. ಸೊ 3 ಏನಪ್ಪ ಅಂದ್ರೆ ವಿಂಬಲ್ಡನ್ ಓಪನ್ ಓಪನ್. ಸೊ 4 ಏನಪ್ಪ ಅಂದ್ರೆ US ಓಪನ್ ಅಂತ. ಅರ್ಥ ಆಯ್ತಾ? ಎಸ್, ಇಷ್ಟು ಗೊತ್ತಿರಬೇಕು. ಇನ್ನೊಂದು ಚೂರು ಬರ್ರಿ, ಇದರ ಮೈದಾನ ಇಲ್ಲಿ ಐತಿ ನೋಡ್ರಿ. ಎಸ್, ಆಕೆ ಆಟ ಆಡೋದು ಮೈದಾನ ಯಾವುದಪ್ಪ ಅಂತಂದ್ರೆ ಆಕೆಯಲ್ಲಿ ಯಾವುದಿದು ಟೆನ್ನಿಸ್ ಆಟ ಆಡೋದು. ಎಸ್, ಇದು ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ಇಲ್ಲಿ ಉದ್ದ ಏನಪ್ಪ ಅಂತಂದ್ರೆ ಇದು ಸೇಮ್ ಇರ್ತದೆ. ಉದ್ದ ಯಾವಾಗಲೂ ಇಲ್ಲಿಂದ ಇಲ್ಲಿವರೆಗೂ ಸೇಮ್ ಇರ್ತದೆ. 78 ಫೀಟ್ ಅಂತ. ಎಷ್ಟು ಬಿಟ್ಟು ಉದ್ದ 78 ಫೀಟ್. ಸರ್ ಅಗಲ ಏನ್ರಿ ಸರ? ಅಗಲ ಏನಪ್ಪ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟು ಅಗಲ. ಓಕೆ, ಇದರ ಅಗಲ ನೋಡ್ತೀವಿ. ಇದರ ಅಗಲ ಎಷ್ಟೈತಿಪ್ಪ ಅಂತಂದ್ರೆ ಸಿಂಗಲ್ ಎಷ್ಟಿರ್ತದ, ಡಬಲ್ ಎಷ್ಟಿರ್ತದ. ಈಗ ತಾನೇ ನಾವು ನೋಡ್ಕೊಂಡ್ವಿ 27 ಏನಪ್ಪ ಅಂತಂದ್ರೆ 27 ಫೀಟ್ ಸಿಂಗಲ್ ಇರ್ತದೆ. ಈಗ 36 ಫೀಟು ಅಗಲ ಡಬಲ್ ಇರ್ತದೆ. ಉದ್ದ ಮಾತ್ರ ಹಿಡಕ್ಕೂ ಸೇಮ್. ಇದು ಉದ್ದ. ಅರ್ಥ ಆಯ್ತಾ? ಎಸ್, ಇನ್ನು ಬಂದರೆ ಒಂಚೂರು ಏನಪ್ಪ ಅಂತಂದ್ರೆ ಸರ್ ಸೈಜ್ ಬಾಕ್ಸ್ ಎಷ್ಟಿರ್ತಪ್ಪ ಅಂದ್ರೆ 21 ಫೀಟ್ ಅಥವಾ 6.4 ಮೀಟರ್ ಅಂತ. ಇದಕ್ಕೇನಪ್ಪ ಅಂದ್ರೆ ಇದು ಸರ್ವಿಸ್ ಬಾಕ್ಸ್ ಅಂತ. ಸರ್ವಿಸ್ ಬಾಕ್ಸ್ನ ಸೈಜ್ ಎಷ್ಟಿರ್ತದಪ್ಪ ಅಂದ್ರೆ 21 ಫೀಟ್ ಅಥವಾ ಮೀಟರ್ ಬಂದಾಗ 6.4 ಮೀಟರ್ ಅಂತ. ಇನ್ನು ಬನ್ನಿ ಸ್ನೇಹಿತರೆ, ಸೊ ನೆಟ್ ಲೆಂತ್ ಎಷ್ಟಪ್ಪ ಅಂದ್ರೆ 3.4 ಫೀಟ್ 6 ಇಂಚ್ ಅಂತ. ಓಕೆ, 3.6 ಫೀಟ್ ಮತ್ತು 6 ಇಂಚ್ ಅಂತ ನಾವು ನೋಡ್ತೀವಿ. ಇನ್ನು ಸರ್ ಬಾಲಿನ ಸುತ್ತಳತೆ ಏನು ಸರ? 6.54ರಿಂದ 6.86 ಏನಪ್ಪ ಅಂತಂದ್ರೆ ಬಾಲಿನ ಸುತ್ತಳತೆ. ವೇಟ್ ಏನಪ್ಪ ಅಂದ್ರೆ 56ರಿಂದ 56.4 ಗ್ರಾಮ್ ಇದ್ರ ಏನಾಗಿರುತ್ತಾ ವೇಟ್ ಆಗಿರುತ್ತಾ. ಸರ್ ರಾಕೆಟ್ ಇಲ್ಲಿ ನಾವು ಇದ್ರ ಬ್ಯಾಟ್ ಅಂತ ಕರಿತೀವಿ. ಬ್ಯಾಟಿಂದ ಎಷ್ಟಿರ್ತಪ್ಪ ಅಂದ್ರೆ 27 ಇಂಚ್ ಇರ್ತದ. ಅರ್ಥ ಆಯ್ತಾ? ಸೊ ಈ ಥರ ಏನಪ್ಪ ಅಂದ್ರೆ ಈ ನಿಮಗೆಲ್ಲ ಗೊತ್ತಿರಬೇಕು. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ತರಗತಿ ಏನಪ್ಪ ಅಂದ್ರೆ ಸಪ್ರೇಟ್ ಇರ್ತಕ್ಕಂಥ ಒಂದು ಕ್ಲಾಸನ್ನು ಏನು ಮಾಡ್ತೀನಿ ಸ್ನೇಹಿತರೆ ಮಾಡ್ತೀನಿ. ಆದರೂ ಕೂಡ ನೀವು ಎಲ್ಲ ನಿಮ್ಮ ಸ್ನೇಹಿತರ ವಿಡಿಯೋವನ್ನು ಶೇರ್ ಮಾಡಬೇಕು. ಎಸ್, ಇಲ್ಲಿ ನೋಡಿ ಸ್ನೇಹಿತರೆ, ಏನಪ್ಪ ಅಂತಂದರೆ ಒಂದು ಕ್ವಶನ್ ಇದೆ, ಗಾಂಧೀಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್. ಖಿಲಾಫತ್ ಚಳುವಳಿಯು ಈ ಕೆಳಗಿನ ಯಾವ ಸಮುದಾಯಕ್ಕೆ ಸಂಬಂಧಿಸಿತ್ತು ಅಂತ. ಮೋಸ್ಟ್ ಇಂಪಾರ್ಟೆಂಟು ಖಿಲಾಫತ್ ಮೂಮೆಂಟ್ ಅಂತೇಳಿ ನಾವು ನೋಡ್ತೀವಿ. ಇದು ಗಾಂಧಿ ಯುಗದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಮೂಮೆಂಟ್ ಅಂತ ಈಗಾಗಲೇ ನಮಗೇನಪ್ಪ ಅಂದ್ರೆ ಗೊತ್ತಿರ್ತಕ್ಕಂಥ ವಿಚಾರ. ಸೊ ಈ ಖಿಲಾಫತ್ತು ಈ ಮೂಮೆಂಟು ಏನಪ್ಪ ಅಂತಂತಂದರೆ ಯಾವ ಧರ್ಮ? ಸಿಖ್ ಧರ್ಮ, ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮ. ಎಸ್, ಇದು ಸಂಬಂಧಪಟ್ಟದ್ದು ಯಾವ ಧರ್ಮಪ್ಪ ಅಂತಂದರೆ ಸೊ ಮುಸ್ಲಿಂ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇದೊಂದು ಏನಪ್ಪ ಅಂತಂದರೆ ಒಂದು ಹೋರಾಟವಾಗಿದೆ ಸ್ನೇಹಿತರೆ. ಏನು ಸರ್ ಖಿಲಾಫತ್ ಮೂಮೆಂಟ್ ಅಂದರೆ ಏನು? ಸರ್ ಖಿಲಾಫತ್ ಚಳುವಳಿ ಅಂದರೆ ಏನಪ್ಪ ಅಂತಂದರೆ ಇಲ್ಲಿ ನೋಡಿ ಸ್ನೇಹಿತರೆ, ಏನಾಗೈತಪ್ಪ ಅಂದ್ರೆ ಟರ್ಕಿ ಅಂತ ಒಂದು ದೇಶ ಇತ್ತು. ಯಾವ ದೇಶ? ಟರ್ಕಿ ಅಂತ ಒಂದು ದೇಶ ಇತ್ತು. ಈ ಟರ್ಕಿದಲ್ಲಿ ಏನಪ್ಪ ಅಂತಂದ್ರೆ ಒಬ್ಬ ಸುಲ್ತಾನ ಇದ್ದ. ಓಕೆ, ಒಬ್ಬ ಸುಲ್ತಾನ ಇದ್ದ. ಈ ಸುಲ್ತಾನ್ ಇರಬೇಕಾದ ಸಂದರ್ಭದಲ್ಲಿ ಏನಾಗ್ತದಪ್ಪ ಅಂತಂದರೆ ಇಲ್ಲಿ 1ನೇ ಜಾಗತಿಕ ಮಹಾಯುದ್ಧ ನಡೀತದೆ. 1914ರಿಂದ 1918ರವರೆಗೆ ಏನಪ್ಪ ಅಂತಂದರೆ ಇಲ್ಲಿ ಏನಪ್ಪ ಅಂತಂದರೆ ಸೊ 1ನೇ ಜಾಗತಿಕ ಮಹಾಯುದ್ಧ ನಡೀತದೆ ಸ್ನೇಹಿತರೆ. ಈ 1ನೇ ಜಾಗತಿಕ ಮಹಾಯುದ್ಧದಲ್ಲಿ ಏನಾಗ್ತದಪ್ಪ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟು ಈ ಟರ್ಕಿಯ ಸುಲ್ತಾನ್ ಏನಪ್ಪ ಅಂದ್ರೆ ಸೋತ್ ಬಿಡ್ತಾನೆ. ಅವನೇ ಯಾರಪ್ಪ ಅಂದ್ರೆ ಅಬ್ದುಲ್ ಮಜೀದ್ ಅಂತ. ಅಬ್ದುಲ್ ಮಜೀದ್ ಇಲ್ಲಿ ನೋಡಿ ಸ್ನೇಹಿತರೆ, ಅಬ್ದುಲ್ ಮಜೀದ್ ಎಂಬಿರ್ತಕ್ಕಂಥ ಈ ಟರ್ಕಿಯ ಸುಲ್ತಾನ ಏನಪ್ಪ ಅಂತಂದ್ರೆ ಸೋತ್ ಬಿಡ್ತಾನೆ. ಯಾವ ಇದರಲ್ಲಿ ಏನಪ್ಪ ಅಂದ್ರೆ ಫಸ್ಟ್ ವರ್ಲ್ಡ್ ವಾರ್, 1ನೇ ಜಾಗತಿಕ ಮಹಾಯುದ್ಧ ಅಂತೇಳಿ ಈಗ ನಾವು ನೋಡ್ತೀವಿ. ಓಕೆ, 1ನೇ ಜಾಗತಿಕ ಮಹಾಯುದ್ಧ. ಓಕೆ, ಫಸ್ಟ್ ವರ್ಲ್ಡ್ ವಾರ್ ಅಂತ. ಓಕೆ, ಫಸ್ಟ್ ಈ ವರ್ಲ್ಡ್ ವಾರ್ ಅಂತ ನೋಡ್ತೀವಿ. 1914-18 ನಡೀತಕ್ಕಂಥ ಇದರಲ್ಲಿ ಏನಪ್ಪ ಅಂದ್ರೆ ಸೋತ್ ಬಿಡ್ತಾನೆ. ಸೋತ್ ಮೇಲೆ ಏನಪ್ಪ ಅಂದ್ರೆ ಇವನಿಗೇನಪ್ಪ ಇವ ಯಾರಪ್ಪ ಅಂದ್ರೆ ಟರ್ಕಿಯ ಸುಲ್ತಾನ ಇವನಿಗೊಂದು ಬಿರುದು ಇರ್ತದೆ, ಖಲೀಫಾ ಅಂತೇಳಿ ಇವನು ಇರ್ತಕ್ಕಂಥ ಒಂದು ಬಿರುದು. ಯಾವುದ್ರಿ? ಖಲೀಫಾ ಅಂತೇಳಿ ಒಂದು ಈ ಬಿರುದು ಇರ್ತದ. ಬ್ರಿಟಿಷರು ಏನಪ್ಪ ಅಂತಂದ್ರೆ ಇವನು ಸೋತ್ ಮೇಲೆ ಏನಾಕೈತಪ್ಪ ಅಂತಂದ್ರೆ ಈ ಖಲೀಫಾ ಎಂಬಿರ್ತಕ್ಕಂಥ ಈ ಬಿರುದನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಕಸ್ಕೊಂಡು ಬಿಡ್ತಾರೆ. ಈ ಕಾರಣಕ್ಕೆ ಏನಪ್ಪ ಇಸ್ಲಾಂ ಧರ್ಮದ ಈ ಖಲೀಫನಿಗೆ ಏನಪ್ಪ ಅಂದ್ರೆ ಅವಮಾನ ಆಕತಿ. ಈ ಅವಮಾನ ಆಗಿರ್ತಕ್ಕಂಥ ಕಾರಣಕ್ಕೆ ಜಗತ್ತಿನಾದ್ಯಂತ ಇಸ್ಲಾಂ ರಾಷ್ಟ್ರಗಳು, ಇಸ್ಲಾಂ ಜನಸಂಖ್ಯೆ ಏನಪ್ಪ ಅಂತಂದ್ರೆ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡ್ತಾವಾದ ಹೋರಾಟ ಯಾವುದಪ್ಪ ಅಂತಂದರೆ ಖಿಲಾಫತ್ ಮೂಮೆಂಟ್. ಅರ್ಥ ಆಯ್ತಾ? ಟರ್ಕಿಯ ಸುಲ್ತಾನ್ ಅಬ್ದುಲ್ ಮಜೀದನಿಗಿರ್ತಕ್ಕಂಥ ಖಲೀಫನ ಬಿರುದನ್ನು ಬ್ರಿಟಿಷರು ಕಿತ್ಕೊಂಡು ಅಧಿಕಾರನ ಕೆಳಗಿಳಿಸ್ತಾರೆ. ಅಧಿಕಾರನ ಕೆಳಗಿಳಿಸಿ ಇಳಿಸಿದ ಕಾರಣಕ್ಕಾಗಿ ಏನಪ್ಪ ಅಂತಂದರೆ ಸೊ ಇಲ್ಲಿ ಖಿಲಾಫತ್ ಮೂಮೆಂಟ್ ಏನಪ್ಪ ಅಂದ್ರೆ ಆರಂಭವಾಗ್ತದ. ಮೋಸ್ಟ್ ಇಂಪಾರ್ಟೆಂಟು ಈ ಖಿಲಾಫತ್ ಮೂಮೆಂಟ್ ಏನಪ್ಪ ಅಂತಂದರೆ 1919ರಿಂದ 1923 ಮಧ್ಯದವರೆಗೆ ಏನಪ್ಪ ಅಂದ್ರೆ ನಡೀತದ. ಇದರ ನಾಯಕತ್ವ ವಹಿಸ್ಕೊಂಡವ್ರು ಯಾರು? ಸೊ ಮೋಸ್ಟ್ ಇಂಪಾರ್ಟೆಂಟು ಇದರ ಭಾರತ ನಾಯಕತ್ವ ವಹಿಸ್ಕೊಂಡವ್ರು ಯಾರಪ್ಪ ಅಂದ್ರೆ ಅಲಿ ಬ್ರದರ್ಸ್ ಅಂತ, ಅಲಿ ಸಹೋದರ ಅಂತ ಕರಿತೀವಿ. ಅಲಿ ಸಹೋದರ ಅಂತೇಳಿ ಬರ್ತಾರೆ. ಸೊ ಯಾರಪ್ಪ ಅಂತಂದ್ರೆ
ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಅಂತ. ಓಕೆ, ಮೋಸ್ಟ್ ಇಂಪಾರ್ಟೆಂಟು ಮೊಹಮ್ಮದ್ ಅಲಿ ಅಂತ. ಯಾವ ಅಲಿ? ಮೊಹಮ್ಮದ್ ಅಲಿ. ಸೊ ಮತ್ತೊಬ್ಬರು ಯಾರಪ್ಪ ಅಂತಂದರೆ ಶೌಕತ್ ಅಲಿ ಅಂತ. ಓಕೆ, ಈ ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಎಂಬಿರ್ತಕ್ಕಂಥ ಇಬ್ಬರು ಈ ಸಹೋದರ ನೇತೃತ್ವದಲ್ಲಿ ಅಂದ್ರೆ ಹೋರಾಟ ಆರಂಭವಾಗ್ತದೆ. ಇಲ್ಲಿ ಎಲ್ಲ ಇಸ್ಲಾಮರು, ಕೆಲವರು ಇಸ್ಲಾಮರು ಹೇಳ್ತಾರೆ ಏನಪ್ಪ ಅಂತಂದ್ರೆ, ಸೊ ಇದನ್ನು ನಾವ್ಯಾಕೆ ಹೋರಾಟ ಮಾಡಬೇಕು, ಇದನ್ನು ಹೋರಾಟ ಮಾಡೋದು ಬೇಡ, ಎಲ್ಲೋ ಈ ಟರ್ಕಿ ದೇಶಕ್ಕೆ ನಾವ್ಯಾಕೆ ಇದಕ್ಕೆ ಭಾಳ ಟೆನ್ಷನ್ ತೊಗೋಬೇಕಂತೇಳಿ ಮೊಹಮ್ಮದ್ ಅಲಿ ಜಿನ್ನ ಹೇಳ್ತಾನೆ. ಆದರೆ ಮಹಾತ್ಮ ಗಾಂಧೀಜಿ ಹೇಳ್ತಾನೆ, ಇಡೀ 100 ವರ್ಷದ ಶತಮಾನದಲ್ಲಿ ಏನಪ್ಪ ಅಂದರೆ ಹಿಂದೂ ಮುಸ್ಲಿಮರು ಕೂಡಿಕೊಂಡು ಹೋರಾಟ ಮಾಡೋ ಸೌಭಾಗ್ಯ ಬಂದಿದೆ, ಇಂಥ ಅವಕಾಶನ ಯಾವುದೇ ಕಾರಣ ಕೈ ಚೆಲ್ಲಿ ಕುಂದ್ರಬಾರ್ದು ಅಂತೇಳಿ ಸೊ ಮಹಾತ್ಮ ಗಾಂಧೀಜಿ ಈ ಹೋರಾಟವನ್ನು ಆರಂಭಿಸಿ ಏನಪ್ಪ ಅಂದ್ರೆ 1919 ಅಕ್ಟೋಬರ್ 19ರಂದು ಏನು ಮಾಡ್ತಾರಪ್ಪ ಅಂದರೆ ಇದನ್ನು ಈ ಭಾರತದಲ್ಲಿ ಖಿಲಾಫತ್ ದಿನ ಅಂತೇಳಿ ಆಚರಣೆ ಕೂಡ ಮಾಡ್ತಾರೆ. ಇಂಥ ಖಿಲಾಫತ್ ಮೂಮೆಂಟನ್ನು ಯಶಸ್ವಿ ಮಾಡ್ಬೇಕಂತೇಳಿ ಮಹಾತ್ಮ ಗಾಂಧೀಜಿಯವರು ಮತ್ತೊಂದು ಹೋರಾಟಕ್ಕೆ ಸೊ ಕೈಗೊಳ್ತಾರೆ. ಅದೇ ಯಾವುದಪ್ಪ ಅಂದ್ರೆ ಅಸಹಕಾರ ಚಳುವಳಿ ಅಂತ. ಮೋಸ್ಟ್ ಇಂಪಾರ್ಟೆಂಟು ಅಸಹಕಾರ ಚಳುವಳಿ ಅಂತ ನಾವು ನೋಡ್ತೀವಿ. 1919ರಿಂದ 1922ವರೆಗೂ 1920ರಿಂದ 22 ಅಸಹಕಾರ ಚಳುವಳಿ ನಡೆದಿರ್ತದೆ. ಮುಂದೆ ಏನಾಗಿಬಿಡ್ತಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟು ಇಲ್ಲೊಂದು ದುರಂತ ಸಂಭವಿಸ್ತದ, ಚೌರಿ ಚೌರ ಅಥವಾ ಚೌರ ಚೌರಿ ದುರಂತ ಅಂತೇಳಿ ಸಂಭವಿಸ್ತದ. ಯಾವಾಗಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟು ಇದು 1900 ಮಾರ್ಚ್ 5 1923ರಂದು ಏನಪ್ಪ ಅಂತಂದರೆ ಒಂದು ದುರಂತ, 23ರಂದು ಏನಪ್ಪ ಅಂದ್ರೆ ಒಂದು ದುರಂತ ಸಂಭವಿಸ್ತದ. ಯಾವುದಪ್ಪ ಅಂದರೆ ಚೌರಿ ಚೌರ ದುರಂತ. ಏನು ಸರ, ಉತ್ತರ ಪ್ರದೇಶದ ಈ ಗೋರಖ್ಪುರ ಜಿಲ್ಲೆಯಲ್ಲಿ ಏನಪ್ಪ ಅಂದ್ರೆ ಶಾಂತವಾಗಿ ಏನಪ್ಪ ಅಂತಂದರೆ ಜನರು ಮೆರವಣಿಗೆ ಹೋಗ್ತಿರ್ತಾರೆ. ಮೆರವಣಿಗೆ ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಬ್ರಿಟಿಷರು ಬಂದು ಏನಪ್ಪ ಅಂದ್ರೆ ಕೀಟಲಿ ಮಾಡ್ತಾರೆ. 1922 ಮಾರ್ಚ್ 5ರಂದು ಏನಪ್ಪ ಅಂತಂದ್ರೆ ಇಲ್ಲಿ ಬ್ರಿಟಿಷರು ಬಂದು ಏನಪ್ಪ ಅಂದ್ರೆ ಪೊಲೀಸರು ಬಂದು ಕೀಟ್ಲೆ ಮಾಡ್ತಾರೆ. ಇವ್ರಿಗೆ ಕೀಟ್ಲೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, 1923 ಬರೋದೇ ಇಲ್ಲಿ 1922 ರಂದು ಏನಪ್ಪ ಅಂತಂದ್ರೆ ಫೆಬ್ರವರಿ 5ನೇ ತಾರೀಕಿನಂದು ಇಲ್ಲಿ ಇದು ಸಂಭವಿಸ್ತದ. ಇಲ್ಲಿ 22 ಜನ ಈ ಬ್ರಿಟಿಷರ್ನ ಏನಪ್ಪ ಅಂದ್ರೆ ಭಾರತೀಯರು ಸುಟ್ಟು ಬಿಡ್ತಾರೆ ಜೀವಂತವಾಗಿ. ಇದರಿಂದ ಮನಸ್ಸಿಗೆ ನೋವಾಗ್ತದೆ ಮಹಾತ್ಮ ಗಾಂಧೀಜಿಯವರಿಗೆ. ಈ ಕಾರಣಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರಪ್ಪ ಅಂದ್ರೆ ಅಸಹಕಾರ ಚಳುವಳಿನ ನಿಲ್ಲಿಸಿಬಿಡ್ತಾರೆ. ಹಾಗಾದ್ರೆ ಕ್ವಶನ್ ಕೇಳ್ತಾರೆ, ಅಸಹಕಾರ ಚಳುವಳಿ ಯಾಕೆ ಆರಂಭ ಆಯ್ತಪ್ಪ ಅಂದ್ರೆ ಖಿಲಾಫತ್ ಚಳುವಳಿ ಯಶಸ್ವಿ ಮಾಡೋದಕ್ಕಾಗಿ ನಾಯಕರು ಮೊಹಮ್ಮದ್ ಅಲಿ, ಶೌಕತ್ ಅಲಿ. ಮೋಸ್ಟ್ ಇಂಪಾರ್ಟೆಂಟು ಇದನ್ನು ಯಶಸ್ವಿ ಮಾಡ್ಬೇಕಂತ ತಿಳಿದಾಗ ಯಾವ ಹೋರಾಟವನ್ನು ಕೈಗೊಳ್ತೀವಿ ಅಂದ್ರೆ ನಾನ್ ಕೋಆಪರೇಟಿವ್ ಮೂಮೆಂಟ್ 20ರಿಂದ 22 ಅಸಹಕಾರ ಚಳುವಳಿ ಯಾಕೆ ನಿಂತೋಯ್ತಪ್ಪ ಅಂದ್ರೆ ಚೌರ ಚೌರಿ ದುರಂತ ಆಯಿತು. ಉತ್ತರ ಪ್ರದೇಶದಲ್ಲಿ ಚೌರ ಚೌರಿ ದುರಂತ ಆಯಿತು. ಈ ಕಾರಣಕ್ಕಾಗಿ ಏನಪ್ಪ ಅಂತಂದರೆ ಸೊ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ಇಲ್ಲಿ 22 ಜನ ಬ್ರಿಟಿಷರು ಸತ್ತು ಬಿಡ್ತಾರೆ. 22 ಜನ ಬ್ರಿಟಿಷ್ ಪೊಲೀಸರು ಸತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಈ ಥರನಾಗಿ ಈ ಹೋರಾಟ ರಕ್ತಪಾತ ಆಗುತ್ತಂದ್ರೆ ಈ ಹೋರಾಟ ಬೇಡ ಅಂತೇಳಿ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಅಲ್ಲಿಗೆ ಏನಪ್ಪ ಇದು ನಿಂತು ಹೋಗ್ತದ. ಓಕೆ, ಬನ್ನಿ, ಸಿಖ್ ಧರ್ಮದ ಸ್ಥಾಪಕರು ಯಾರಪ್ಪ ಅಂತಂದರೆ ಸೊ ಗುರು ನಾನಕ್ ಅಂತೇಳಿ ಈ ಗುರು ನಾನಕ್ ಏನಪ್ಪ ಅಂದ್ರೆ ಸಿಖ್ ಧರ್ಮದ ಸ್ಥಾಪಕ ಅಂತ ಗೊತ್ತಿರಬೇಕು. ಓಕೆ, ಇನ್ನು ಜಗತ್ತಿನ ಅತ್ಯಂತ ಪ್ರಾಚೀನವಾದ ಧರ್ಮ ಯಾವುದಪ್ಪ ಅಂದರೆ ಅದು ಹಿಂದೂ ಧರ್ಮ, ಸನಾತನ ಧರ್ಮ ಅಂತ ನೋಡ್ತೀವಿ. ಸರ್, ಈ ಇಸ್ಲಾಂ ಧರ್ಮದ ಯಾರಪ್ಪ ಅಂದ್ರೆ ಮೊಹಮ್ಮದ್ ಪೈಗಂಬರ್ ಏನಪ್ಪ ಈ ಧರ್ಮದ ಸ್ಥಾಪಕ. ಸರ್, ಕ್ರಿಶ್ಚಿಯನ್ ಧರ್ಮದ ಸ್ಥಾಪಕರ ಯಾರಪ್ಪ ಅಂದ್ರೆ ಯೇಸು ಕ್ರಿಸ್ತ ಅಂತ ನಿಮಗೇನಿರಬೇಕು ಗೊತ್ತಿರಬೇಕು. ಇನ್ನು ಮುಂದೆ ಬನ್ನಿ ಸ್ನೇಹಿತರೆ, ನೋಡ್ರಿ ಎಷ್ಟೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇದೆ. ಇದನ್ನು ಬರೀ ಕಾಮನ್ ಸೆನ್ಸ್ ಮೇಲೆ ಆನ್ಸರ್ ಹಾಕ್ಬೋದು, ಇದು ಓದೋ ಅವಶ್ಯಕತೆ ಇಲ್ಲ. ಏನಪ್ಪ ಇಲ್ಲಿ ಗ್ರಾಸು ಇಂಪಾಲ ಐನಾ. ಓಕೆ, ಗ್ರಾಸು ಇಂಪಾಲ ಐನಾ ಅರಣ್ಯ ಪರಿಸರ ವ್ಯವಸ್ಥೆಯಲ್ಲಿ ಎಲ್ಲ ಐನಾಗಳನ್ನು ತೆಗೆದರೆ ಅಂತಿಮವಾಗಿ ಏನಾಗುತ್ತದೆ ನೋಡಿ. ಇಲ್ಲಿ ಏನಾಗ್ತಂತ ಕೊಟ್ಟನಪ್ಪ ಅಂದ್ರೆ ಗ್ರಾಸ್ ಅಂದ್ರೆ ಹುಲ್ಲು ಮೇವು. ಇಂಪಾಲ್ ಅಂತಂದ್ರೆ ಇದು ಒಂದು ಜಿಂಕೆ. ಇಂಪಾಲ್ ಅಂತಂದ್ರೆ ಜಿಂಕೆ. ಐನಾ ಅಂದ್ರೆ ಇದೊಂದು ಪ್ರಾಣಿ, ಕತ್ತೆ ಕಿರು ಬಂದು ಕರಿತೀವಲ್ಲ ಅದೇ ಐನಾ. ನೋಡ್ರಿ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಸೊ ಪರಿಸರ ಅರಣ್ಯ ವ್ಯವಸ್ಥೆಯಲ್ಲಿ ಗ್ರಾಸ್ ಹುಲ್ಲನ್ನು ತಿಂದು ಏನು ಬದುಕ್ತದ? ಇಂಪಾಲ್ ಎಂಬ ಜಿಂಕೆ ಬದುಕ್ತದ. ಹುಲ್ಲನ್ನು ತಿಂದ ಜಿಂಕೆ ಬದುಕ್ತದ. ಈ ಜಿಂಕೆಯನ್ನು ತಿಂದು ಏನು ಬದುಕ್ತದ? ಹೈನಾ ಬದುಕ್ತದ. ಇಲ್ಲಿ ಹೇಳಕತ್ರ ಐನಾವನ್ನು ತೆಗೆದು ಬಿಟ್ರ. ಐನಾ ಎಲ್ಲ ಐನಾಗಳನ್ನ ನಾಶ ಮಾಡಿಬಿಟ್ರೆ ಏನಾಗ್ತದ ಕ್ವಶನ್ ಕೇಳಕತ್ತಾನ. ಐನಾವನ್ನು ತೆಗೆದು ಬಿಡೋದು ಏನಾಗ್ತದ ಕ್ವಶನ್ ಕೇಳಕತ್ತಾನ. ಹುಲ್ಲುಗಾವಲ ಮೇಲೆ ಪರಿಣಾಮ ಬೀರುವುದಿಲ್ಲ, ತಪ್ಪು. ಯಾಕಂದರೆ ಐನಾ ಹುಲ್ಲನ್ನು ತಿನ್ನುವುದೇ ಇಲ್ಲ. ಯಾಕಂದರೆ ಹುಲ್ಲನ್ನು ತಿನ್ನೋದು ಇಂಪಾಲ ಜನಸಂಖ್ಯೆ ಸ್ಥಿರವಾಗ್ತದೆ, ತಪ್ಪು. ಇಂಪಾಲ ಜನಸಂಖ್ಯೆ ಸ್ಥಿರಗಳು ಹೆಚ್ಚಾಗ್ತದ. ಯಾಕ? ಇಂಪಾಲವನ್ನು ಐನಾ ತಿಂದು ಬಿಡ್ತದ. ಅರ್ಥ ಆಯ್ತಾ? ಐನಾ ಸಂಖ್ಯೆ ಕಡಿಮೆ ಆಗನ ಇಂಪಾಲ ಸಂಖ್ಯೆ ಸ್ಥಿರವಾಗಲ್ಲ, ಹೆಚ್ಚಾಗ್ತದ. ಅಂದರೆ ಇದು ತಪ್ಪು. ಹೆಚ್ಚಿನ ಸಂಖ್ಯೆಯಿಂದ ಇಂಪಾಲ ಅಶ್ವಿನ ಸಾಯ್ತೇವೆ, ತಪ್ಪು. ಇಂಪಾಲ ಯಾಕೆ ಅಶ್ವಿನ ಸಾಯ್ತೇವ? ಇಂಪಾಲ ಐನಾವನ್ನು ತಿನ್ನೋದೇ ಇಲ್ಲ. ಇಂಪಾಲ ತಿನ್ನೋದು ಹುಲ್ಲು ಇರಲಿಲ್ಲಪ್ಪ ಅಂದ್ರೆ ಅಶ್ವಿನ ಸಾಯ್ತವ.
ಈ ಕಾರಣಕ್ಕಾಗಿ ಇಲ್ಲಿ ಇಂಪಾಲ ಹುಲ್ಲು ತಿಂತವ, ಅದಕ್ಕೆ ಏನಾದರೂ ಹುಲ್ಲು ಗ್ರಾಸ್ ಕಡಿಮೆ ಆದ್ರೆ ಇಂಪಾಲ ಸಾಯ್ತವ. ಆದ್ರೆ ಇಲ್ಲಿ ಐನ ಕಡಿಮೆ ಆದ್ರೆ ಇಂಪಾಲಗಳು ಸಾಯಂಗಿಲ್ಲ, ಹೆಚ್ಚಾಗ್ತವ. ಹಾಗಾದ್ರೆ ಬನ್ನಿರಿ, ಇಂಪಾಲ ಎಂದೆಂದಿಗೂ ಸಂತೋಷದಿಂದ ಬದುಕುತ್ತಾನೆ. ಓಕೆ, ಇಂಪಾಲ ಒಂದು ನಿಮಿಷ. ಇಂಪಾಲ ಎಂದೆಂದಿಗೂ ಸಂತೋಷದಿಂದ ಬದುಕುತ್ತಾನೆ ಅಂತೇಳಿ ಇಲ್ಲಿ ಐತೆ. ಎಸ್, ಇಲ್ಲೇ ನೋಡ್ರಿಪ್ಪ, ಒಂದು ಪಾಯಿಂಟ್ ಏನಪ್ಪ ಅಂದ್ರೆ ಓಕೆ, ಗ್ರಾಸ್ ಇಂಪಾಲ ಓಕೆ ಏನಂದ್ರೆ ಇಲ್ಲಿ ಐನ ತೆಗೆದ್ರೆ ಏನಾಗ್ತಂದು ಕ್ವಶನ್ ಕೇಳಕತ್ತಾನ. ಹೆಚ್ಚಿನ ಸಂಖ್ಯೆಯಲ್ಲಿ ಇಂಪಾಲ ಹಸಿವಿನಿಂದ ಸಾಯ್ತಾನೆ. ಇಂಪಾಲ ಎಂದೆಂದಿಗೂ ಸಂತೋಷದಿಂದ ಬದುಕುತ್ತಾನೆ. ಎಸ್, ಇದೇ ಸರಿಯಾದ ಉತ್ತರ. ಇದೇ ಸರಿಯಾದ ಉತ್ತರ. ಯಾಕ್ರಿ ಸರ ನೋಡ್ರಿ, ಇಂಪಾಲ ವಿಲ್ ಲೈವ್ ಹ್ಯಾಪಿಲಿ ಫಾರ್ ಎವರ್. ಯಾಕಂತಂದರೆ ಇಲ್ಲಿ ಹುಲ್ಲನ್ನು ತಿಂದು ಇಂಪಾಲ ಆರಾಮಾಗಿ ಬದುಕ್ತಾ ಸಂತೋಷದಿಂದ. ಯಾಕೆ? ಇಂಪಾಲ ತಿನ್ನಕ್ಕೆ ಐನೇ ಇರುವುದಿಲ್ಲ. ಅರ್ಥ ಆಯ್ತಾ? ಅದಕ್ಕೆ ಸರಿಯಾದ ಉತ್ತರ. ಇದು ಅರ್ಥ ಆಗಿಲ್ಲ ಅಂತಂದ್ರೆ ಇಲ್ಲಿ 3 ಚಿತ್ರ ತಂದಿನಿ, ಅರ್ಥ ಆಗ್ತದೆ ನೋಡ್ರಿ. ಇದು ಹುಲ್ಲು, ಇದೇನಪ್ಪ ಹುಲ್ಲು. ಈ ಹುಲ್ಲನ್ನು ತಿಂದು ಏನು ಬದುಕ್ತದ? ಇಂಪಾಲ. ಓಕೆ, ಏನು ಸರ ಇಂಪಾಲ ಅಂತಂದ್ರೆ ಜಿಂಕೆ ಬದುಕ್ತದ. ಇದನ್ನು ತಿಂದು ಇದು ಬದುಕ್ತದ, ಇದನ್ನು ತಿಂದು ಇದು ಬದುಕ್ತದ. ಸರ ಇದನ್ನು ತಿಂದು ಇದು ಕತ್ತೆ ಕಿರುಬ. ಯಾಕೆ ಕಿರುಬ? ಕತ್ತೆ, ಇದಕ್ಕೆ ಹೈನ ಅಂತ ಕರಿತೀವಿ. ಹೈನ. ಒಂದು ವೇಳೆ ಈ ಹೈನಗಳು ಇರಲಿಲ್ಲ ಅಂತಂತಂದರೆ ಇವುಗಳು ಯಾಪೆ ಸಂತೋಷದಿಂದ ಬದುಕುತ್ತವೆ. ಸರಿಯಾದ ಉತ್ತರ. ಎಸ್, ಇನ್ನು ಮುಂದಿನ ಪ್ರಶ್ನೆಗೆ ಬನ್ನಿ ಸ್ನೇಹಿತರೆ. NFHS. ಓಕೆ, NFHS 5ರ ಪ್ರಕಾರ 5ರ ಪ್ರಕಾರ 2019-21 ಸಾಲಿನಲ್ಲಿ ಭಾರತ ಜನಸಂಖ್ಯೆ ಎಷ್ಟು ಶೇಕಡಾವಾರು ಜನರು ಕುಡಿಯುವ ನೀರಿನಿಂದ ವಂಚಿತರಾಗಿದ್ದರು? ಏನು ಸರ ಇಲ್ಲಿ ನೋಡಿ, ಸರಿಯಾದ ಉತ್ತರ 7.32. ಇಲ್ಲಿ ಸರಿಯಾದ ಏನಪ್ಪ ಸರ್, ಹಿಂಗಂದ್ರೆ ಏನು? ಸೊ NFHS ಅಂದ್ರೆ ಏನು ಸರ? NFHS ಅಂದ್ರೆ ಏನಪ್ಪ ಅಂತಂದರೆ ಸೊ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಂತ. ಓಕೆ, ಹೆಲ್ತ್ ಸರ್ವೆ ಅಂತೇಳಿ ಸೊ ನಾವು ಏನು ಮಾಡ್ತೀವಪ್ಪ ಅಂದ್ರೆ ನೋಡ್ಕೊಂಡು ಬರ್ತೀವಿ. ಇಲ್ಲಿ ಇದಕ್ಕೆ ಶಾರ್ಟ್ ಫಾರ್ಮಲ್ಲಿ ನಾವೇನು ಕರಿತೀವಪ್ಪ ಅಂದರೆ NFHS. ಈ ವರದಿಯನ್ನು 1992-93 ಸ್ಟಾರ್ಟ್ ಆಯಿತು. 1992-93 ಏನಪ್ಪ ಇದರ ಮೊದಲ ವರದಿ ಸ್ಟಾರ್ಟ್ ಆಯಿತು. ಇದಾದಮೇಲೆ ಏನಪ್ಪ ಅಂತಂದ್ರೆ ಸೊ NFHS 1, 2, 3, 4, 5 ನೋಡ್ತೀವಿ. 5ನೇ ವರದಿ ಯಾವಾಗಪ್ಪ ಅಂತಂದ್ರೆ 5 2019 2021. ಇದಾದ್ಮೇಲೆ ಇತ್ತೀಚೆಗೆ ಬಂದಿತ್ತು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 6 ಸರ್ವೆ. ಯಾವಾಗ ಬಂತಪ್ಪ ಅಂದ್ರೆ 2023-24 ಅಂತ. ಓಕೆ, ಇರಲಿ. ಒಂಚೂರು ನೀವೇನು ಮಾಡಿರಪ್ಪ ಅಂದ್ರೆ ಈ ಸರ್ವೆಯನ್ನು ನೋಡ್ಕೋರಿ. ಅರ್ಥಾತ? ಅವಾಗ ಈ ಸರ್ವೆ ಕುರಿತು ಕ್ವಶನ್ಕೇನ, ಇನ್ನು ಮುಂದೆ ಈ ಸರ್ವೆ ಕುರಿತು ಕ್ವಶನ್ಕೆ ಅಂದರೆ ಇದ್ರ ಕುರಿತು ಒಂಚೂರು ನೀವು ನೋಡ್ಕೋರಿ. ಸರ್ ಏನು ಮಾಡ್ತಾರೆ ಇಲ್ಲಿ? ಏನಿಲ್ಲ. ಸೊ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಮಕ್ಕಳ ಪ್ರಮಾಣ ಎಷ್ಟೈತಿ, ಮಕ್ಕಳ ಮರಣದರೆ ಎಷ್ಟೈತಿ, ತಾಯಂದಿರ ಮರಣದರೆ ಎಷ್ಟೈತಿ, ಅಪೌಷ್ಟಿಕತೆ ಪ್ರಮಾಣ ಎಷ್ಟೈತಿ, ಇನ್ನು ಮುಂತಾದ ಕುರಿತು ಏನಪ್ಪ ಅಂದ್ರೆ ವಿಚಾರ ಮಾಡ್ತಾರೆ. ಕುಟುಂಬದ ಸಾಕ್ಷರತೆ, ಕುಟುಂಬದ ಹೆಂಗೆ ನಿರ್ವಹಣೆ ಆಗ್ತದೆ, ಕುಟುಂಬ ಅಪೌಷ್ಟಿಕತೆ ಕಾರಣವೇನು, ಕುಟುಂಬದ ಜನರಿಗೆ ಎಷ್ಟು ಪ್ರಮಾಣದಲ್ಲಿ ನೀರು ಸಿಗಾಕತ್ತೈತಿ, ಶುದ್ಧ ಗಾಳಿ ಎಷ್ಟು ಸಿಗಾಕತ್ತೈತಿ ಸರ್ವೆ ಮಾಡ್ತದೆ. ಸರ್ವೆ ಮಾಡಿ ಭಾರತ ಸರ್ಕಾರಕ್ಕೆ ವರದಿ ಕೊಡ್ತದೆ. ಓಕೆ, ನೆಕ್ಸ್ಟ್. ಇನ್ನು ಸರ್ಕಾರದ ವಿಸ್ತರಣಾ ವಿತ್ತೀಯ ನೀತಿಯಿಂದ ಸಾಮಾನ್ಯವಾಗಿ ಯಾವ ಫಲಿತಾಂಶವನ್ನು ನಿರೀಕ್ಷಿಸಲಾಗ್ತದ? ಈ ಸರ್ಕಾರ ಏನು ಮಾಡ್ತಪ್ಪ ಅಂತಂದ್ರೆ ವಿತ್ತೀಯ ನೀತಿ ಅಂತಂದ್ರೆ ಇಂಗ್ಲೀಷಲ್ಲಿ ಫಿಸಿಕಲ್ ಪಾಲಿಸಿ ಅಂತ ಕರಿತೀವಿ. ಏನು ಕರಿತೀವಿ? ಫಿಸಿಕಲ್ ಪಾಲಿಸಿ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಏನು ಸರ ಹಿಂಗಂದ್ರೆ ಓಕೆ, ಯಾವ ಪಾಲಿಸಿ? ಸೊ ಫಿಸಿಕಲ್ ಪಾಲಿಸಿ ಅಂತ ಯಾವ ಪಾಲಿಸಿ ಮೋಸ್ಟ್ ಇಂಪಾರ್ಟೆಂಟು. ಸೊ ಈಗ ಈ ಪಾಲಿಸಿ ಅಂತ ಕರಿತೀವಿ. ಏನು ಸರ್ ಫಿಸಿಕಲ್ ಪಾಲಿಸಿ ಅಂದ್ರೆ? ವಿತ್ತೀಯ ನೀತಿ. ಸರ್ ಏನ್ರಿ ವಿತ್ತೀಯ ನೀತಿ ಅಂದ್ರೆ? ಸರ್ಕಾರ ವಿಸ್ತರಣೆ ವಿತ್ತೀಯ ನೀತಿಯಿಂದ ವಿತ್ತೀಯ ನೀತಿ ಕೈಗೊಳ್ಳೋದ್ರನ್ನ ಏನು ನಿರೀಕ್ಷೆ ಮಾಡ್ಬೋದಂತ ಕ್ವಶನ್ ಕೇಳಕತ್ತ. ಬರೀ ಕಾಮನ್ ಸೆನ್ಸ್ ಓದೋದು ಬೇಕಾಗಿಲ್ಲ, ಹಂಗೆ ಆನ್ಸರ್ ಮಾಡ್ಬೋದು. ಹೆಚ್ಚಿನ ಬಡ್ಡಿದಾಗನೋ ಯಾವ ಬಡ್ಡಿದಾರಿಗೆ ವಿಚಾರ ಮಾಡೋದಿಲ್ಲ. ಸಾರ್ವಜನಿಕ ವೆಚ್ಚ ಮತ್ತು ಹೂಡಿಕೆ ಕಡಿಮೆ ಮಾಡೋದು ತಪ್ಪು, ಇದು ಕೂಡ ಅಲ್ಲ. ಹೂಡಿಕೆ ಯಾವುದೇ ಕಾರಣಕ್ಕೆ ಯಾರು ಕಡಿಮೆ ಮಾಡಂಗಿಲ್ಲ. ಹೂಡಿಕೆನ ಹೆಚ್ಚು ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ, ಹೂಡಿಕೆ ಯಾರು ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡೋಂಗಿಲ್ಲ. ಓಕೆ, ವೆಚ್ಚ ಕಡಿಮೆ ಮಾಡ್ಬೋದು, ಹೂಡಿಕೆ ಕಡಿಮೆ ಮಾಡೋದು ತಪ್ಪು. ಹೂಡಿಕೆ ಇಟ್ಕೊಂಡಿಂದ ಇದು ತಪ್ಪು ಅಂತ ಹೇಳ್ಬೋದು. ಸರ್ಕಾರ ಉಳಿತಾಯ ಹೆಚ್ಚಳ ಇದು ನೋಡ್ಬೋದು. ಏನು ಬರ್ರಿ, ಸೊ ಸರ್ಕಾರ ಉಳಿತಾಯ ಅದು ಯಾವುದೇ ಕಾರಣಕ್ಕೆ ಆಗೋದಿಲ್ಲ. ಇವತ್ತಿನ ಬಜೆಟ್ಗಳು ಹೆಂಗದಪ್ಪ ಅಂದ್ರೆ ಕೊರತೆ ಬಜೆಟ್. ನಮ್ಮ ಆದಾಯಕ್ಕಿಂತ ವೆಚ್ಚ ಜಾಸ್ತಿ ಆಗ್ತದೆ. ಆದಾಯ ನಮ್ಮದು 100 ರೂಪಾಯಿ ಆದಾಯ ಇತ್ತಪ್ಪ ಅಂತಂದ್ರೆ ನಮ್ಮ ಖರ್ಚು 150 ರೂಪಾಯಿ ಆಗ್ತದೆ. ಭಾರತ ಸರ್ಕಾರದ್ದು ಕರ್ನಾಟಕ ಎಲ್ಲ ಸರ್ಕಾರ ಪ್ರತಿಯೊಂದು ಭಾರತದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಗಳು
ಕೊರತೆ ಬಜೆಟ್ ಮಂಡಿಸ್ತವ. ಅರ್ಥಾತ ನಮ್ಮ ಆದಾಯ 100 ರೂಪಾಯಿ ಇತ್ತಪ್ಪ ಅಂದ್ರೆ ನಮ್ಮ ಖರ್ಚು ಎಷ್ಟಾಗಿರ್ತಾ 150 ಆಗಿರ್ತದೆ, ಏನೂ ಮಾಡೋಕ್ಕಾಗಲ್ಲ. ಈ ಕಾರಣಕ್ಕೆ ಇಲ್ಲಿ ಸರ್ಕಾರ ಉಳಿತಾಯ ಹೆಚ್ಚಳಕ್ಕೆ ಸಾಧ್ಯನಿಲ್ಲ. ಆರ್ಥಿಕ ಬೆಳವಣಿಗೆ ಉತ್ತೇಜನ, ಎಸ್ ಇದು ಸರಿಯಾದ ಉತ್ತರ. ಆರ್ಥಿಕ ಬೆಳವಣಿಗೆ ಉತ್ತೇಜನ ಏನಪ್ಪ ಅಂತಂದ್ರೆ ಮಾಡ್ತದ. ಇದು ಮಾಡ್ಬೇಕಂತೇಳಿ ಇದಕ್ಕೊಂದು ಕಮಿಟಿ ಮಾಡ್ಯಾರ, MPC ಕಮಿಟಿ ಅಂತ. ಓಕೆ, ಆರ್ಥಿಕ ಬೆಳವಣಿಗೆ ಉತ್ತೇಜನ ಮಾಡ್ಬೇಕಾಯ್ತಪ್ಪ ಅಂತಂದ್ರೆ ಒಂದು ಕಮಿಟಿ ಮಾಡ್ಯಾರ. ಆ ಕಮಿಟಿ ಹೆಸರು ಏನಪ್ಪ ಅಂದ್ರೆ MPC ಕಮಿಟಿ ಅಂತ. ಮೋಸ್ಟ್ ಇಂಪಾರ್ಟೆಂಟ್ MPC ಏನು ಸರ್ ಹಿಂಗಂದ್ರೆ MPC ಕಮಿಟಿ ಅಂದ್ರೆ ಏನಪ್ಪ ಅಂತಂದ್ರೆ ಸೊ ಮಾನಿಟರಿ ಪಾಲಿಸಿ ಕಮಿಟಿ ಅಂತ. ಓಕೆ, ಮಾನಿಟರಿ ಪಾಲಿಸಿ ಸೊ ಕಮಿಟಿ ಅಂತೇಳಿ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಸೊ ಇಲ್ಲಿ ನೋಡ್ಕೊಂಡು ಬರ್ತೀವಿ. ಮಾನಿಟರಿ ಪಾಲಿಸಿ ಸೊ ಕಮಿಟಿ ಅಂತ ನಾವು ನೋಡ್ತೀವಿ. ಏನು ಮಾಡ್ತಾರೆ ಸರ ಈ ಕಮಿಟಿ ಏನು ಮಾಡ್ತದೆ ರೀ? 2016ರಿಂದ ಏನು 2016 ಏನಪ್ಪ ಇದು ಸ್ಟಾರ್ಟ್ ಆಯಿತು. 2016ರಿಂದ ಇದು ಏನಾಯ್ತಪ್ಪ ಅಂತಂದ್ರೆ ಸೊ ಆರಂಭ ಆಯಿತು. ಸರ್ ಇದಕ್ಕೆ ಯಾವಾಗಲೂ ಅಧ್ಯಕ್ಷರು ಯಾರು ಇರ್ತಾರೆ ಸರ? ಓಕೆ, ಇದರ ಅಧ್ಯಕ್ಷರು ಯಾವಾಗಪ್ಪ ಯಾವಾಗಲೂ MPC ಕಮಿಟಿ ಅಧ್ಯಕ್ಷರು ಯಾರು ಇರ್ತಾರಪ್ಪ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟು RBIನ ಗವರ್ನರ್ ಇರ್ತಾರೆ. RBIನ ಈ ಗವರ್ನರ್ ಏನಿರ್ತಾರಪ್ಪ ಅಂದ್ರೆ ಯಾವಾಗಲೂ ಇದಕ್ಕೆ ಅಧ್ಯಕ್ಷರಾಗಿರ್ತಾರೆ, ನಮಗೆ ಗೊತ್ತಿರಬೇಕು. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ ಸ್ನೇಹಿತರೆ, ಇದು ಏನು ಮಾಡ್ತದ್ರಿ ಸರ? ಪ್ರತಿ ವರ್ಷಕ್ಕೆ 4 ಸಲ ಕಡ್ಡಾಯವಾಗಿ ಸಭೆ ಸೇರ್ತದೆ. ವರ್ಷಕ್ಕೆ 4 ಸಲ ಏನು ಮಾಡ್ತಪ್ಪ ಅಂದ್ರೆ 4 ಸಲ ಸಭೆ ಸೇರ್ತದೆ. ಸಭೆ ಸೇರಿ ಏನು ಮಾಡ್ತಪ್ಪ ಅಂದ್ರೆ ದೇಶದ ಆರ್ಥಿಕ ವ್ಯವಸ್ಥೆ ಕುರಿತು ಹಣದುಬ್ಬರ ಹೆಚ್ಚಾಗತ್ತಿತ್ತು, ಕಡಿಮೆ ಆಗತ್ತಿತ್ತು, ಹೆಚ್ಚಾದ್ರೆ ಯಾಕೆ ಹೆಚ್ಚಾಗತ್ತೈತಿ, ಕಡಿಮೆ ಆದ್ರೆ ಯಾಕೆ ಕಡಿಮೆ ಆಗತ್ತೈತಿ ಅಂತೇಳಿ ಒಂದಿಷ್ಟು ಪಾಲಿಸಿಯನ್ನು ಜಾರಿಗೆ ತರ್ತದೆ. ಅದಕ್ಕೆ MPC ಕಮಿಟಿಯ ಪ್ರಮುಖ ಪಾಲಿಸಿಗಳು ಯಾವಪ್ಪ ಅಂತಂದ್ರೆ ಇಲ್ಲಿ ನೋಡಿ ಸ್ನೇಹಿತರೆ, 1 BR ಅಂತ ನೋಡ್ತೀವಿ, 2 RR ಅಂತ ನೋಡ್ತೀವಿ, 3 RRR ಅಂತೇಳಿ ಈಗ ನಾವು ನೋಡ್ತೀವಿ, ಆಮೇಲೆ CRR ಅಂತೇಳಿ ನೋಡ್ತೀವಿ, ಆಮೇಲೆ SLR ಅಂತೇಳಿ ನೋಡ್ತೀವಿ, ಆಮೇಲೆ MSF ಅಂತ ನೋಡ್ತೀವಿ. ಓಕೆ, MSF ಮೋಸ್ಟ್ ಇಂಪಾರ್ಟೆಂಟು. ಏನು ಸರ್ ಹಿಂಗಂದ್ರೆ ಇವೆಲ್ಲ ಭಾಳ ಸಲ ಕ್ವಶನ್ ಆಗಿತ್ತಪ್ಪ. ಓಕೆ, ಭಾಳ ಸಲ ಕ್ವಶನ್ ಆಗಿದೆ. BR ಅಂತಂದ್ರೆ ಸೊ ಬ್ಯಾಂಕ್ ರೇಟ್ ಅಂತ, ಬ್ಯಾಂಕ್ ದರ. RR ಅಂದ್ರೆ ರೇಪೋ ರೇಟ್ ಅಂತ, ರೇಪೋ ರೇಟ್ ಅಂದ್ರೆ ರೇಪೋ ದರ ಅಂತ. RRR ಅಂದ್ರೆ ರಿವರ್ಸ್ ರೇಪೋ ರೇಟ್ ಅಂತ. ಓಕೆ, ರಿವರ್ಸ್ ರೇಪೋ ರೇಟ್ ಅಂತ. ಓಕೆ, ರಿವರ್ಸ್ ರೇಪೋ ರೇಟ್ ಅಂತ. CRR ಅಂತಂದ್ರೆ ಕ್ಯಾಶ್ ಅಂತಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ. ಓಕೆ, ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೀವಿ. ಕ್ಯಾಶ್ ರಿಸರ್ವ್ ರೇಷಿಯೋ ಅಥವಾ ಕ್ಯಾಶ್ ರಿಸರ್ವ್ ದರ ಅಂತ. ಓಕೆ, ಇನ್ನು ಬರೀ SLR ಅಂತಂದ್ರೆ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಅಂತ. ಓಕೆ, ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಅಥವಾ ದರ ಅಂತ ಕರಿತೀವಿ. MSF ಅಂದ್ರೆ ಏನಪ್ಪ ಅಂದ್ರೆ ಸೊ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ. ಓಕೆ, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತೇಳಿ ಸೊ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಇದನ್ನು ನೋಡ್ಕೊಂಡು ಬರ್ತೀವಿ. ಹೇಳಿ ಸರ್, BR ಅಂದ್ರೆ ಬ್ಯಾಂಕ್ ರೇಟು. ಇವೆಲ್ಲ ಮೀನಿಂಗ್ ಏನಪ್ಪ ಅಂತೇಳಿ ಮುಂದಿನ ಕ್ಲಾಸಲ್ಲಿ ಪ್ರಶ್ನೆ ಬಂದಾಗ ನಾನು ಹೇಳ್ತೀನಿ. ಓಕೆ, ಎಸ್, ಇವೆಲ್ಲ ಫುಲ್ ಫಾರ್ಮ್ ಗೊತ್ತಿರಬೇಕು. ಆಲ್ರೆಡಿ GD ಕ್ವಶನ್ ಕೇಳೇನ. ಇವಕ್ಕೆಲ್ಲ ಇಟ್ಕೊಂಡು ಏನು ಮಾಡ್ತಪ್ಪ ಅಂದ್ರೆ ಭಾರತ ಆರ್ಥಿಕತೆ ಉತ್ತೇಜನ ಮಾಡೋಕ್ಕೆ ಪ್ರಯತ್ನ ಮಾಡ್ತದೆ. ಎಸ್ಸಿನ ಮುಂದೆ ಬನ್ನಿ ಸ್ನೇಹಿತರೆ. ಕರ್ನಾಟಕ ರಾಜ್ಯದಲ್ಲಿ ನವರಾತ್ರಿಯ ಸಂದರ್ಭದಲ್ಲಿ ದಸರಾ ಸಂದರ್ಭದಲ್ಲಿ ಸೊ ಆಚರಿಸಲಾಗುವ ಗೊಂಬೆ ಹಬ್ಬವು ಈ ಹಬ್ಬವಾಗಿದೆ. ಸರ್, ಈ ಗೊಂಬೆ ಹಬ್ಬವು ಯಾವ ಹಬ್ಬ ಅಂತ ಕ್ವಶನ್ ಕೇಳಿರ್ತಾನೆ. ಪರ್ವತ ಹಬ್ಬ, ಗಾಳಿಪಟ ಹಬ್ಬ, ನದಿಗಳ ಹಬ್ಬ, ಗೊಂಬೆಗಳ ಹಬ್ಬ. ಸೊ ನಮ್ಗೆ ಹೆಸರ ಹೇಳಕತ್ತದ ಇದು ಯಾವ ಹಬ್ಬ ಅಂತ. ಓಕೆ, ಇಲ್ಲಿ ನೋಡಿ ಸ್ನೇಹಿತರೆ, ಏನಾಗ್ತದಪ್ಪ ಅಂತಂದ್ರೆ ಸರ್ ಇದು ಪರ್ವತಗಳ ಹಬ್ಬ ಅಂತೂ ಅಲ್ಲ. ಇದು ಪರ್ವತಗಳ ಹಬ್ಬ ಅಂತೂ ಅಲ್ಲವೇ ಅಲ್ಲ. ಸರ್ ಗಾಳಿಪಟ ಹಬ್ಬನೂ ಅಲ್ಲ. ಗಾಳಿಪಟ ನಾವು ಕರ್ನಾಟಕದಲ್ಲಿ ಮಾಡೋಂಗಿಲ್ಲ. ಇದರ ಬದಲಾಗಿ ಏನಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟು ಗುಜರಾತಿನ ಅಹಮದಾಬಾದ್ನಲ್ಲಿ ನಾವು ಮಾಡ್ತೀವಿ. ಗುಜರಾತಿನ ಅಹಮದಾಬಾದ್ನಲ್ಲಿ ನಾವೇನು ಮಾಡ್ತೀವಪ್ಪ ಅಂದ್ರೆ ಅಹಮದಾಬಾದ್ನಲ್ಲಿ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಮಾಡ್ತೀವಿ. ಓಕೆ, ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಎಲ್ಲಿಪ್ಪ ಅಂದ್ರೆ ಗುಜರಾತಿನ ಅಹಮದಾಬಾದ್ನಲ್ಲಿ ಆಗ್ತದಂತ ಏನಿರಬೇಕು ಗೊತ್ತಿರಬೇಕು. ಇನ್ನು ಬನ್ನಿ ಸ್ನೇಹಿತರೆ, ಸೊ ಇಲ್ಲಿ ಈ ನದಿಗಳ ಉತ್ಸವನ ತಪ್ಪು. ಇನ್ನು ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಹೆಸರು ಹೇಳ್ತದೆ ಗೊಂಬೆಗಳ ಉತ್ಸವ. ಓಕೆ, ಇನ್ನು ನೋಡಿ ಸ್ನೇಹಿತರೆ, ಸೊ ಏನಪ್ಪ ಅಂತಂದ್ರೆ ಈಗ ಗೊಂಬೆಗಳಂತ ಗೊತ್ತಾಯಿತು.
ಈ ಕರ್ನಾಟಕದಲ್ಲಿ ಆಚರಣೆ ಮಾಡುವಂಥ ಪ್ರಮುಖ ಉತ್ಸವಗಳು ಯಾವ ಅಂತೇಳಿ ಒಂಚೂರು ಪಟ್ಟ ನಾವು ಈಗ ಏನು ಮಾಡೋಣಪ್ಪ ಅಂತಂದರೆ ಸೊ ಇಲ್ಲಿ ನೋಡ್ಕೊಂಡು ಬರೋಣ ಸ್ನೇಹಿತರೆ. ಒಂದೇನಪ್ಪ ಅಂದರೆ ಮೈಸೂರು ದಸರಾ ಅಂತ. ಓಕೆ, ಮೈಸೂರು ದಸರಾ ಆಗಿರಬಹುದು. ಓಕೆ, ಮೈಸೂರು ದಸರಾ, ಕರಡಿ ಕುಣಿತ, ಕರಡಿ ಕುಣಿತ, ಹುಲಿ ಕುಣಿತ, ಸುಗ್ಗಿ ಕುಣಿತ, ಸೋಮನ ಕುಣಿತ, ಸುಗ್ಗಿ ಕುಣಿತ, ಸೋಮನ ಕುಣಿತ, ಕರಡಿ ಮಜಲು, ಭೂತಾರಾಧನೆ, ಭೂತಕೋಲ, ಓಕೆ, ಭೂತಕೋಲ, ಡೊಳ್ಳು ಕುಣಿತ, ಭೂತಾರಾಧನೆ. ಓಕೆ, ನೆಕ್ಸ್ಟ್ ಬಂದರೆ ಡೊಳ್ಳು ಕುಣಿತ, ಇದು ಬೀರೇಶ್ವರ ದೇವರಿಗೆ ಮಾಡುವಂಥ ಒಂದು ನೃತ್ಯ. ಓಕೆ, ಸೋಮನ ಕುಣಿತ, ಕರಡಿ ಕುಣಿತ, ಸುಗ್ಗಿ ಕುಣಿತ. ಓಕೆ, ಯಕ್ಷಗಾನ, ಇದೊಂದು ಏನಪ್ಪ ಅಂದರೆ ಜಾನಪದ ಕಲೆನೂ ಹೌದು. ಅರ್ಥ ಆಯ್ತಾ? ಈ ಥರನಾಗ ಏನಪ್ಪ ಅಂದರೆ ಇನ್ನೂ ಸಾಕಷ್ಟು ಉತ್ಸವಗಳು ಕಂಡು ಬರ್ತವೆ. ಇರಲಿ, ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ದೇಶದ ಕಡುಬಡವರು ಮಾನವ ಸಂಕಟಗಳಿಂದ ಮುಕ್ತರಾದಾಗ ಮಾತ್ರ ಭಾರತ ನಿಜವಾಗಿಯೂ ಸ್ವತಂತ್ರವಾಗುತ್ತದೆ ಹೇಳಿದವರು ಯಾರಪ್ಪ ಅಂದರೆ ಮಹಾತ್ಮ ಗಾಂಧೀಜಿ ಅಂತ. ಗಾಂಧೀಜಿ ಅಂತ ಇಲ್ಲಿ ನಾವು ನೋಡ್ತೀವಿ ಸ್ನೇಹಿತರೆ. ದೇಶದಲ್ಲಿರ್ತಕ್ಕಂಥ ಈ ಕಡುಬಡವರು ಏನಪ್ಪ ಅಂತಂದ್ರೆ ಯಾವಾಗ ಸಂಕಷ್ಟದಿಂದ ಮುಕ್ತರಾಗಿರ್ತಾರೋ ಅವಾಗ ಬಡತನ ದೇಶದಿಂದ ಮುಕ್ತ ಆಗ್ತಾ ಇರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಮಹಾತ್ಮ ಗಾಂಧೀಜಿ ಅಂತ. ಅರ್ಥ ಆಯ್ತಾ? ಇಲ್ಲಿ ಸುಭಾಷ್ ಚಂದ್ರ ಬೋಸ್ ಯಾರಪ್ಪ ಅಂದರೆ ಸುಭಾಷ್ ಚಂದ್ರ ಬೋಸ್, ಇವತ್ತು ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನ. ಇವರ ಜನ್ಮದಿನ ನಾವು ಏನಂತ ಆಚರಣೆ ಮಾಡ್ತೀವಪ್ಪ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟು ಜನವರಿ 23 ಅಂತ. ಜನವರಿ 23 ಯಾವ ದಿನ ಅನ್ಪ ಅಂದ್ರೆ ಪರಾಕ್ರಮ ದಿನ ಅಂತ. ಯಾವ ದಿನ? ಪರಾಕ್ರಮ ದಿನ ಅಂತೇಳಿ ಏನು ಮಾಡ್ತೀವಪ್ಪ ಅಂದ್ರೆ ಆಚರಣೆ ಮಾಡ್ತೀವಿ. ಸುಭಾಷ್ ಚಂದ್ರ ಬೋಸ್ ಇವರ ಕೃತಿ ಏನಪ್ಪ ಅಂತಂದ್ರೆ ದ ಇಂಡಿಯನ್ ಸ್ಟ್ರಗಲ್ ಅಂತ. ಜವಾಹರ್ಲಾಲ್ ನೆಹರು ಗೊತ್ತಿರಬೇಕು. ಇವರ ಜನ್ಮದ ನವೆಂಬರ್ 14 ಏನಂತ ಆಚರಣೆ ಮಾಡ್ತೀವಿ? ಮಕ್ಕಳ ದಿನಾಚರಣೆ ಮಾಡ್ತೀವಿ. ನೆಹರು ಇರ್ತಕ್ಕಂಥ ಈ ಕೃತಿ ಯಾವುದಪ್ಪ ಅಂದ್ರೆ ಡಿಸ್ಕವರ್ ಆಫ್ ಇಂಡಿಯಾ ಅಂತ. ಓಕೆ, ಡಿಸ್ಕವರ್ ಆಫ್ ಇಂಡಿಯಾ ಇದು ಯಾರ್ದಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರು ಅವರ ಕೃತಿ ಅಂತ ಗೊತ್ತಿರಬೇಕು. ಇನ್ನು ಇಂದಿರಾ ಗಾಂಧಿ ಅಂತೇಳಿ ನಾವು ನೋಡ್ತೀವಿ. ಇಂದಿರಾ ಗಾಂಧಿ ಏನಪ್ಪ ಅಂತಂದ್ರೆ ಇವರ ಮೈ ಟ್ರುತ್ ಎಂಬುದೇನಪ್ಪ ಅಂದ್ರೆ ಇವರ ಕೃತಿ ಗೊತ್ತಿರಬೇಕು. ಇನ್ನು ಮಹಾತ್ಮ ಗಾಂಧಿ ಅಂತ ಈ ಬಂದಿರತಕ್ಕಂಥ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಅಕ್ಟೋಬರ್ 2ನೇ ತಾರೀಕು ಇವರ ಜನ್ಮದಿನ ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಅಂತ ಆಚರಣೆ ಮಾಡ್ತೀವಿ. ಇವ್ರ ಕೃತಿ ಯಾವುದಪ್ಪ ಅಂತಂದ್ರೆ ಮೈ ಎಕ್ಸ್ಪೆರಿಮೆಂಟಲ್ ವಿತ್ ಅನ್ಟ್ರುತ್ ಅಂತ. ಓಕೆ, ಮೈ ಎಕ್ಸ್ಪೆರಿಮೆಂಟಲ್ ವಿತ್ ಅನ್ಟ್ರುತ್ ಅಂತ. ಓಕೆ, ವಿತ್ ಅನ್ಟ್ರುತ್ ಅಂತೇಳಿ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ನೋಡ್ಕೊಂಡು ಬರ್ತೀವಿ. ಓಕೆ, ಮೈ ಎಕ್ಸ್ಪೆರಿಮೆಂಟಲ್ ವಿತ್ ಅನ್ಟ್ರುತ್ ಎಂಬುದು ಮಹಾತ್ಮ ಗಾಂಧೀಜಿಯವರ ಕೃತಿಯಾಗಿದೆ. ಇಂದು ಸ್ವರಾಜ್ ಕೂಡ ಇವ್ರದ್ದೇ. ಇನ್ನು ಬನ್ನಿ ಸ್ನೇಹಿತರೆ, ಇವತ್ತಿನ ಕೊನೆಯ ಪ್ರಶ್ನೆ ಏನಪ್ಪ ಅಂತಂದ್ರೆ ಪ್ಲೇಟ್ ಟೆಕ್ಟನಿಕ್ ಗಡಿಯಲ್ಲಿ ಎಷ್ಟು ವಿಧಗಳಿವೆ ಅಂತೇಳಿ ಇವತ್ತಿನ ನಮ್ಮ ಕ್ವಶನ್ ಆಗಿದೆ ಸ್ನೇಹಿತರೆ. ಪ್ಲೇಟ್ ಟೆಕ್ಟೋನಿಕ್ ಅಂತ ಏನು ಸರ್? ಪ್ಲೇಟ್ ಟೆಕ್ಟೋನಿಕ್ ಅಂತಂದ್ರೆ ಏನು? ಮೋಸ್ಟ್ ಇಂಪಾರ್ಟೆಂಟಪ್ಪ. ಏನು ಹಿಂಗಂತಂದ್ರೆ ಎಷ್ಟು ವಿಧಗಳಪ್ಪ ಅಂತಂದ್ರೆ 4, 2, 5, 3 ಅಂತ. ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂದ್ರೆ 3. ಸರ್, ಪ್ಲೇಟ್ ಟೆಕ್ಟೋನಿಕ್ ಅಂತಂದರೆ ಏನಪ್ಪ ಹಿಂಗಂತಂದ್ರೆ ಇಲ್ಲಿ ನೋಡಿ ಸ್ನೇಹಿತರೆ, ಭೂಖಂಡಗಳ ಅಲೆಗಳ ಸಿದ್ಧಾಂತ ಅಂತ ಕಂಡು ಬರ್ತದೆ. ಭೂಖಂಡಗಳ ಅಲೆಗಳ ಸಿದ್ಧಾಂತ ಏನು ಸರ್ ಹಿಂಗಂತಂದ್ರೆ ಇಲ್ಲಿ ನೋಡಿ, ಭೂಖಂಡಗಳ ಅಲೆಗಳ ಸಿದ್ಧಾಂತ ಇಲ್ಲಿ ನಾವು ನೋಡ್ತೀವಿ. ಭೂಖಂಡಗಳ ಅಲೆಗಳ ಸಿದ್ಧಾಂತ ಅಂತ. ಓಕೆ, ಭೂಖಂಡಗಳ ಅಲೆಗಳ ಸಿದ್ಧಾಂತ. ಓಕೆ, ಭೂಖಂಡಗಳ ಅಲೆಗಳ ಸಿದ್ಧಾಂತ ಅಂತ. ಓಕೆ, ಭೂಖಂಡಗಳ ಅಲೆಗಳ ಸಿದ್ಧಾಂತ ಅಂತ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಇಲ್ಲಿ ನೋಡ್ಕೊಂಡು ಬರ್ತೀವಿ. ಏನು ಸರ್ ಭೂಖಂಡಗಳ ಅಲೆಗಳ ಸಿದ್ಧಾಂತವನ್ನು ಮಂಡಿಸಿದವ್ರು ಯಾವಾಗಪ್ಪ ಅಂತಂದ್ರೆ 1914 ಏನಪ್ಪ ಅಂದ್ರೆ ಅಲ್ಫ್ರೆಡ್ ವೆಗ್ನರ್ ಎಂಬ ವ್ಯಕ್ತಿ ಇದನ್ನು ಮಂಡಿಸ್ತಾನೆ. ಓಕೆ, ಅಲ್ಫ್ರೆಡ್ ವೆಗ್ನರ್ ಎಂಬತಕ್ಕಂಥ ವ್ಯಕ್ತಿ ಏನಪ್ಪ ಈ ಸಿದ್ಧಾಂತವನ್ನು ಏನು ಮಾಡ್ತಾನೆ ಮಂಡಿಸ್ತಾನೆ. ಅಲ್ಫ್ರೆಡ್ ವೆಗ್ನರ್ ಎಂಬ ವ್ಯಕ್ತಿ ಇದನ್ನು ಏನು ಮಾಡ್ತಾನಪ್ಪ ಅಂದ್ರೆ ಈ ಸಿದ್ಧಾಂತವನ್ನು ಮಂಡಿಸಿದ. ಈ ಸಿದ್ಧಾಂತದಲ್ಲಿ ಏನಪ್ಪ ಅಂತಂದ್ರೆ 3 ಕಂಡು ಬರ್ತವ. ಏನಪ್ಪ ಅಂತಂದ್ರೆ ಇಲ್ಲಿ ನೋಡಿ, ಒಂದು ಏನಪ್ಪ ಅಂತಂದ್ರೆ ಕನ್ವರ್ಜೆಂಟ್ ಅಂತ. ಸರ್, ಕನ್ವರ್ಜೆಂಟ್ ಅಂದ್ರೆ ಏನಪ್ಪ? ಓಕೆ, ಇಲ್ಲಿ ಏನಪ್ಪ ಅಂತಂದ್ರೆ ಬಂದಾಗಿತ್ತು ಅದು ಐತ್ರಿ. ಓಕೆ,
ಓಕೆ ಎಸ್ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ 3 ಕಂಡು ಬರ್ತಾವ. ಅದ್ರಾಗ ಒಂದೇನಪ್ಪ ಅಂದ್ರೆ ಸಂಕೋಚನ ಚಲನೆ ಅಂತ. ಓಕೆ ಸಂಕೋಚನ ಚಲನೆ ಅಂತ ಕರಿತೀವಿ. ಎರಡನೇ ಓಕೆ ಇರಷ್ಟೇ ಸ್ವಲ್ಪ ಕ್ಯಾಮ್ರಾ ಸ್ವಲ್ಪ ಚಾರ್ಜರ್ ಪ್ರಾಬ್ಲಮ್ ಆಗ್ತಿದೆ, ಇರಲಿ. ನೋಡಿರಿ ಭೂಖಂಡಗಳ ಅಲೆಗಳ ಸಿದ್ಧಾಂತ ಮಂಡಿಸೋದು ಯಾರಪ್ಪ ಅಂತಂದ್ರೆ 1914 ಯಾರಪ್ಪ ಅಂದ್ರೆ ಅಲ್ಫ್ರೆಡ್ ಈ ವಿಜ್ಞಾನ ಅಂತ ಕರಿತೀವಿ. 3 ಹೇಳ್ತಾನೆ ಏನಪ್ಪ ಅಂತಂದ್ರೆ ಒಂದು ಸಂಕೋಚ ಚಲನೆ, ವಿಕೋಚ ಚಲನೆ, ಸಮಾನಾಂತರ ಫಲಕಗಳ ಚಲನೆ ಅಂತ. ಇಲ್ಲಿ ನೋಡ್ರಿ ಏನಪ್ಪ ಅಂತಂದ್ರೆ ಸಂಕೋಚ ಚಲನೆ ಅಂತಂದ್ರೆ ಕನ್ವರ್ಜೆಂಟಲ್ ಅಂತ ಕರಿತೀವಿ. ಎರಡನೇದು ಏನಪ್ಪ ಅಂದ್ರೆ ಡೈವರ್ಜೆಂಟಲ್ ಅಂತಂದ್ರೆ ವಿಕೋಚನ ಚಲನೆ. ಮೂರನೇದು ಏನಪ್ಪ ಅಂದ್ರೆ ಟ್ರಾನ್ಸ್ಫರ್ ಪ್ಲೇಟ್ ಬೌಂಡ್ರಿ ಅಂತ. ಈ ಹಿಂಗಂದ್ರೆ ಏನಪ್ಪ ಅಂತಂದ್ರೆ ಸಮಾನಾಂತರ ಫಲಕಗಳ ಚಲನೆ. ಒಂದೇ ಮಾತಲ್ಲಿ ಹೇಳಿ ಮುಗಿಸಿಬಿಡ್ತಾನೆ, ಕ್ಯಾಮ್ರಾ ಭಾಳ ಕೈ ಕೊಡಕತ್ತೈತಿ ಇವತ್ತ, ಇರಲಿ.